ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. 28ನೇ ತಾರೀಕು ಜೂನ್ ತಿಂಗಳು 2026ನೇ ಇಸ್ವಿ ಬಸವ ಕಲ್ಯಾಣದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ನಡೀತು. ಯಾವ ಪುರುಷಾರ್ಥಕ್ಕಾಗಿ ನಡೀತು ಗೊತ್ತಾ? ಯಾವ ಪುರುಷಾರ್ಥಕ್ಕಾಗಿ ಇದು ನಡೀತಾ ಇದೆ ಅಂತಂದ್ರೆ, ಅಥವಾ ನಡೀತು ಅಂತಂದ್ರೆ, ಬಸವಣ್ಣನವರನ್ನ ಇವರಿಗಿಂತ ಒಂದು ಮೆಟ್ಲು ಕೆಳಗಡೆ ಹಾಕಬೇಕು ಅಂತ. ಇವರಿರುವಂತ ಯಾರು ಸಮಾವೇಶವನ್ನ ಮಾಡ್ತಾ ಇದ್ದಾರಲ್ಲ, ಆಯೋಜನೆ ಮಾಡಿದಾರಲ್ಲ, ಅವರಿಗಿಂತ ಬಸವಣ್ಣನವರ ಸ್ಥಾನ ಕೆಳಗಿರ್ಬೇಕು ಅಂತ. ಆ ಉದ್ದೇಶಕ್ಕೋಸ್ಕರ ಬಸವಾದಿ ಶರಣರ ಹಿಂದೂ ಸಮಾವೇಶವನ್ನ ಅದು ಎಲ್ಲಿ ಮಾಡಿದ್ದಾರೆ? ಬಸವ ಕಲ್ಯಾಣದಲ್ಲಿ. ಬಸವ ಕಲ್ಯಾಣದಲ್ಲೇ ಯಾಕೆ? ಕಾರಣ ಬೇಕಲ್ಲ. ಬಸವ ಕಲ್ಯಾಣದಲ್ಲೇ ಮಾಡಿದ ಉದ್ದೇಶ ಏನು ಅಂದ್ರೆ, ಅದು ಬಸವಣ್ಣನವರ ಕರ್ಮಭೂಮಿ. ಅಲ್ಲೇ ಬಸವಣ್ಣನವರು ಸಾಧನೆಯನ್ನ ಮಾಡಿದ್ದು, ಅಲ್ಲೇ ಬಸವಣ್ಣವರು 770 ಜನ ಅಮರಗಣಗಳನ್ನ ತಯಾರು ಮಾಡಿದ್ದು, ಅಲ್ಲೇ ಬಸವಣ್ಣನವರು ಅನುಭವ ಮಂಟಪವನ್ನ ಸ್ಥಾಪನೆ ಮಾಡಿದ್ದು. ಹಾಗಾಗಿ ಲಿಂಗಾಯತ ಧರ್ಮ ಉಚ್ಛ್ರಾಯ ಸ್ಥಿತಿಗೆ ಬಂದಿದ್ದು ಬಸವ ಕಲ್ಯಾಣದಲ್ಲಿ. ಈಗ ಅದೇ ಬಸವ ಕಲ್ಯಾಣದಲ್ಲಿ ನಿಂತ್ಕೊಂಡು ಆ 12ನೇ ಶತಮಾನದಲ್ಲಿ ಆಗಿ ಹೋದಂತ ಬಸವಣ್ಣ ಏನೂ ಮಾಡಲಿಲ್ಲ. ಬಸವಣ್ಣನವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಲಿಲ್ಲ. ಬಸವಣ್ಣನವರು ಲಿಂಗವನ್ನೂ ಕೊಡಲಿಲ್ಲ. ಇಷ್ಟಲಿಂಗವನ್ನ ಕೊಟ್ಟವರು ಬಸವಣ್ಣ ಅಲ್ಲ. ವಚನಗಳು ಸಂಸ್ಕೃತದ ಕನ್ನಡ ರೂಪಾಂತರ ಅಷ್ಟೇ ಅಂತ ಹೇಳಿ ಬಸವಣ್ಣನವ್ರನ್ನ ಇವರ ಮಟ್ಟ ಏನಿದೆ, ಜ್ಞಾನದ ಮಟ್ಟ, ಅದಕ್ಕಿಂತ ಕೆಳಗಡೆ ತಳ್ಳುವ ಕುತಂತ್ರದ ಸಲುವಾಗಿ ಇಲ್ಲಿ ಬಸವ ಕಲ್ಯಾಣದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಬಸವಣ್ಣನವರ ಅನುಯಾಯಿಗಳ ಸ್ಪಷ್ಟವಾದ ವಿರೋಧ ಇದೆ. ಹಾಗಾಗಿ ಅವರು ಇದಕ್ಕೆ ಇಲ್ಲಿ ಗಲಾಟೆ ದೊಂಬಿ ಆಗಬಹುದು ಅನ್ನೋ ಕಾರಣಕ್ಕೆ ಜಿಲ್ಲಾಡಳಿತ, ತಾಲೂಕು ಆಡಳಿತ ಇದಕ್ಕೆ ನಿರ್ಬಂಧವನ್ನ ಹೇರಿದ್ದಾಗ್ಯೂ ಇವರು ಕೋರ್ಟ್ಗೆ ಹೋದ್ರು, ಉಚ್ಚ ನ್ಯಾಯಾಲಯಕ್ಕೆ. ಕನೇರಿಯನ್ ಟೀಮ್ ಅಲ್ಲಿ ಉಚ್ಚ ನ್ಯಾಯಾಲಯ ಏನ್ ಹೇಳ್ತು, ನೀವು ಮಾಡ್ಕೊಳ್ಳಿ, ಆದರೆ ಯಾವುದೇ ಕಾರಣಕ್ಕೂ ಜನರ ಭಾವನೆಗಳಿಗೆ, ಧಾರ್ಮಿಕ ಭಾವನೆಗಳಿಗೆ ಅದು ಘಾಸಿಯನ್ನ ಉಂಟು ಮಾಡುವಂತಿರಬಾರದು, ಯಾರು ಅನಗತ್ಯ ಹೇಳಿಕೆಗಳನ್ನ ಕೊಡಬಾರದು ಅನ್ನುವ ರೀತಿಯಲ್ಲಿ ಹೈಕೋರ್ಟ್ ಏನ್ ಹೇಳ್ತು, ತನ್ನ ಒಂದು ನಿರ್ಬಂಧಗಳನ್ನ, ಒಂದು ಗೈಡ್ಲೈನ್ಸ್ ಕೊಟ್ಟು ಇವರಿಗೆ ನೀವೇ ಜವಾಬ್ದಾರರು, ಮುಂದೆ ಇಲ್ಲಿ ನಡೀತಕ್ಕಂಥ ಯಾವುದೇ ರೀತಿಯಾದಂಥ ಅಚಾತುರ್ಯಗಳಿಗೆ, ಅಲ್ಲಿ ಬರುವಂತ ಪ್ರತಿಯೊಂದು ಸ್ಟೇಟ್ಮೆಂಟ್ಗಳು ಏನಿರ್ತವೆ ಅವೆಲ್ಲವಕ್ಕೂ ಕೂಡ, ಭಾಷಣಗಳಲ್ಲಿ ಬರುವಂತ ಸ್ಟೇಟ್ಮೆಂಟ್ಸ್ ಇವೆಲ್ಲವಕ್ಕೂ ಕೂಡ ನೀವೇ ಜವಾಬ್ದಾರಿಯಾಗಿರ್ತೀರಿ ಅಂತ ಸಂಘಟಕರಿಗೆ ಎಚ್ಚರಿಕೆಯನ್ನು ಕೂಡ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಎಚ್ಚರಿಕೆಯ ಷರತ್ತಿನೊಂದಿಗೆ ಅವರಿಗೆ ಅನುಮತಿಯನ್ನ ಕೊಡ್ತು. ಹಾಗಾಗಿ ಈ ಕಾರ್ಯಕ್ರಮ 28ನೇ ತಾರೀಕು ಬಸವ ಕಲ್ಯಾಣದಲ್ಲಿ ನಡೀತು. ಹೀಗೆ ನಡಿಬೇಕಾದ್ರೆ ಹಲವಾರು ಮಹಾಶಯರು ಅಲ್ಲಿ ಉಪಸ್ಥಿತರಿದ್ರು. ಆ ಮಹಾಶಯರ ಬಾಯಿಂದ ಹೊರಹೊಮ್ಮಿದಂತ ನುಡಿಮುತ್ತುಗಳು ಹೇಗಿದ್ದು ಅಂತಂದ್ರೆ, ನಾನು ಆ ವಿಚಾರಗಳನ್ನ, ಕೆಲವೊಂದು ವಿಚಾರಗಳು ಎಲ್ಲವನ್ನು ಹೇಳಲಿಕ್ಕೆ ಸಾಧ್ಯ ಆಗದೆ ಇರಬಹುದು, ಆ ವಿಚಾರಗಳನ್ನ ತಮ್ಮ ಮುಂದೆ ಇಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೀನಿ. ಎಷ್ಟು ಒಂದು ಅವೈಚಾರಿಕವಾದಂಥ, ಅವೈಜ್ಞಾನಿಕವಾದಂಥ, ಕೃತ್ರಿಮವಾದಂಥ ವಿಚಾರಗಳನ್ನ ಅವರುಗಳು ಇಲ್ಲಿ ಪ್ರಸ್ತಾಪಿಸ್ತಾ ಹೋಗಿದ್ದಾರೆ ಎನ್ನುವ ವಿಚಾರಗಳನ್ನ ನೀವು ಎಲ್ಲ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಅದರ ಅವಶ್ಯಕತೆ ನಮ್ಗಿರ್ಲಿಲ್ಲ. ಯಾಕೆಂದ್ರೆ ಯಾವ ವ್ಯಕ್ತಿ ಬಸವಣ್ಣನವರ ಶರಣರ ವಚನಗಳನ್ನ ಓದಿ ಜ್ಞಾನವನ್ನ ಸಂಪಾದನೆ ಮಾಡ್ತಾನೆ, ಅವನಿಗೆ ಈ ಏನು ಅತ್ಯಂತ ಇಂಥ ಜನಗಳು ಮಾಡುವಂತ ಭಾಷಣದ ತುಣುಕುಗಳು ನಮಗೆ ಯಾವುದೇ ರೀತಿಯಾದದ್ದು ಉಪಯೋಗಕ್ಕೆ ಬರೋದಿಲ್ಲ. ಇವೆಲ್ಲವೂ ಕೂಡ ವ್ಯರ್ಥವಾದಂತ ವಿಚಾರಗಳೇ. ಆದ್ರೆ ಬಸವಣ್ಣನವರ ವಿಚಾರ ಇರೋದ್ರಿಂದ ಇಲ್ಲಿ ನಮ್ಮ ಗುರು ಬಸವಣ್ಣನವರನ್ನ ಖಂಡನೆ, ಬಸವಣ್ಣನವರ ಸ್ಥಾನವನ್ನ ಕೆಳಗೆ ಹಾಕಬೇಕು ಎನ್ನುವ ಒಂದು ಈ ಕೆಟ್ಟ ಮನಸ್ಥಿತಿ ಇರುವಂತ ಈ ಜನಗಳು ಆಡಿರುವ ಮಾತುಗಳನ್ನ ಕಂಡು ರೋಸಿ ಹೋದಂತ ಮನಸ್ಸು ಈ ವಿಚಾರಗಳನ್ನ ತಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅನ್ನೋ ಒಂದು
ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಷ್ಟು ಹೊರತಾಗಿ ಅವರ ಮಾತುಗಳಿಗೆ ಯಾವುದೇ ರೀತಿಯ ಬೆಲೆಯನ್ನ ಕೊಟ್ಟು ನಾನು ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಅವೆಲ್ಲ ಕಳಪೆ ಮಾತುಗಳು, ಅತ್ಯಂತ ಕೆಳಸ್ತರದ ಮಾತುಗಳು ಅಲ್ಲಿ ಬರುವಂಥವು. ಹಾಗಾಗಿ ಇಲ್ಲಿ ಇರುವಂತಹದ್ದು ಈಗ ಬಸವಾದಿ ಶರಣರ ಹಿಂದೂ ಸಮಾವೇಶ ಮೊದಲನೇದು. ಈ ಟೈಟಲ್ ಏನಿದೆ ಬಸವಾದಿ ಶರಣರ ಹಿಂದೂ ಸಮಾವೇಶ ಎನ್ನುವುದೇ ಅಪ್ರಸ್ತುತ. ಯಾಕೆ ಅಪ್ರಸ್ತುತ ಅಂದ್ರೆ ಬಸವಾದಿ ಶರಣರು ಮೊಟ್ಟ ಮೊದಲಿಗೆ ಅವರ ಯಾವುದೇ ಒಂದು ವಚನಗಳಲ್ಲಿಯೂ ಕೂಡ ಹಿಂದೂ ಎನ್ನುವ ಪದ ಬಳಕೆ ಆಗಿಲ್ಲ. ಮೊಟ್ಟ ಮೊದಲು ನಾವು ಗಮನಿಸಬೇಕಾಗಿರೋದು ಯಾವುದೇ ಶರಣರ ಒಂದೇ ಒಂದು ವಚನದಲ್ಲಿಯೂ ಕೂಡ ಹಿಂದೂ ಪದ ಬಳಕೆ ಆಗಿಲ್ಲ. ಇದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಹಾಗಿದ್ದಾಗ್ಯೂ ಕೂಡ ಬಸವಾದಿ ಶರಣರ ಹಿಂದೂ ಸಮಾವೇಶವನ್ನ ಮಾಡಲಿಕ್ಕೆ ಹೊರಟಿರುವಂಥದ್ದು ಹಾಸ್ಯಾಸ್ಪದ. ಬಸವಾದಿ ಶರಣರ ಹಿಂದೂ ಸಮಾವೇಶ ಹಾಸ್ಯಾಸ್ಪದ. ಯಾಕೆ ಅಂದ್ರೆ ವಚನಗಳಲ್ಲಿ ಒಂದು ಕಡೆಯೂ ಕೂಡ ಹಿಂದೂ ಪದ ಬಳಕೆ ಆಗಿಲ್ಲ. ಗುರು ಬಸವಣ್ಣನವರು ಮಾಡಿದ್ದೇನು ಅಂತಂದ್ರೆ, ಅಂದಿನ ಕಾಲಘಟ್ಟದಲ್ಲಿ ಈ ಸಮಾಜದಲ್ಲಿ ನೆಲೆಯೂರಿದ್ದಂತ ಆಚಾರ ವಿಚಾರಗಳಿಗೆ ಪರ್ಯಾಯವಾಗಿ ಅವತ್ತಿನ ನಂಬಿಕೆಗಳು, ಆಚಾರಗಳು, ದೇವರನ್ನ ಕುರಿತು ನಂಬಿಕೆ, ಜೀವನದ ಆಚಾರ ವಿಚಾರಗಳು, ಇವುಗಳಿಗೆ ಪರ್ಯಾಯವಾಗಿ ಒಂದು ಹೊಸ ವ್ಯವಸ್ಥೆಯನ್ನ ರೂಪಿಸಿಕೊಡ್ತಾರೆ. ಸಮಗ್ರವಾಗಿ ಎಲ್ಲ ರೀತಿಯಿಂದನೂ ಕೂಡ ಭಿನ್ನವಾದಂತ ಆಚಾರ ವಿಚಾರಗಳುಳ್ಳ ಹೊಸ ವ್ಯವಸ್ಥೆಯನ್ನ ರೂಪಿಸಿಕೊಡ್ತಾರೆ ಗುರು ಬಸವಣ್ಣನವರು. ಆ ಹೊಸ ವ್ಯವಸ್ಥೆಗೆ ಬಸವಣ್ಣನವರ ಅನುಯಾಯಿಗಳು ತಮ್ಮ ಗುರುವಿನ ಹೆಸರಿನ ಮುಖಾಂತರ ಅದಕ್ಕೆ ಬಸವ ಧರ್ಮ ಅಂತ ಹೆಸರು ಕರೀತಾರೆ. ಅಥವಾ ತಾವು ಧರಿಸುವ ಗುರು ಬಸವಣ್ಣನವರು ಕೊಟ್ಟಂತ ಇಷ್ಟಲಿಂಗವನ್ನ ಧಾರಣೆ ಮಾಡಿಕೊಳ್ಳುವ ಸಲುವಾಗಿ ಅಥವಾ ಧಾರಣೆ ಮಾಡಿಕೊಂಡಿದ್ದರ ಪ್ರತಿಫಲವಾಗಿ ಈ ಧರ್ಮಕ್ಕೆ ಲಿಂಗಾಯತ ಧರ್ಮ, ಲಿಂಗವಂತ ಧರ್ಮ ಅಂತ ಕರೀತಾರೆ. ಎಲ್ಲವೂ ಒಂದೇ. ಬಸವ ಧರ್ಮ ಅಂದ್ರೂ ಅದೇ ಗುರುವಿನ ಹೆಸರು, ಲಿಂಗಾಯತ ಧರ್ಮ ಅಂದ್ರೂ ಅದೇ, ಲಿಂಗವಂತ ಧರ್ಮ ಅಂದ್ರೂ ಒಂದೇ. ಮನುಷ್ಯನೊಬ್ಬ ಲಿಂಗವನ್ನ ಇಷ್ಟಲಿಂಗವನ್ನ ಧಾರಣೆ ಮಾಡಿಕೊಂಡ ಅಂದ್ರೆ ಅವನು ಲಿಂಗಾಯತ ಅಥವಾ ಲಿಂಗವಂತ, ಎರಡು ಒಂದೇ. ಎರಡಕ್ಕೂ ಕೂಡ ಯಾವುದೇ ರೀತಿ ಭಿನ್ನತೆ ಇಲ್ಲ. ಹಾಗಾಗಿ ಬಸವ ಧರ್ಮ, ಲಿಂಗವಂತ ಧರ್ಮ, ಲಿಂಗಾಯತ ಧರ್ಮ, ಶರಣ ಧರ್ಮ, ವಚನ ಧರ್ಮ, ಈ ಯಾವ ಹೆಸರಿನಿಂದ ಕಳೆದ್ರೂ ಕೂಡ ಅದು ಒಂದೇ ಧರ್ಮ. ಇದು ಭಿನ್ನತೆ ಇಲ್ಲ. ಈ ಎಲ್ಲೂ ಕೂಡ ಹಿಂದೂ ಎನ್ನುವ ಪದ ಬಳಕೆ ಆಗಿಲ್ಲ. ಹಾಗಾಗಿ ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತ ಏನು ಮಾಡ್ಕೊಳ್ತಾ ಹೊರಟಿದ್ದಾರೆ ಈ ಒಂದು ಟೀಮ್, ಇದು ಒಂದು ಅಸಂವಿಧಾನಿಕ ಅಥವಾ ಇದು ಒಂದು ಅಸಮರ್ಪಕವಾದಂತ ಅನಗತ್ಯವಾದಂತ ವಿಚಾರ. ಈಗ ಈ ಸಮಾವೇಶದಲ್ಲಿ ಆಗ್ಲೇ ಹೇಳಿದ ಹಾಗೆ ಸ್ಥಳೀಯ ಆಡಳಿತಗಳು ಇದಕ್ಕೆ ನಿರ್ಬಂಧವನ್ನ ಹೇರಿದ್ದಾಗಿಯೂ ಕೂಡ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಅನುಮತಿಯನ್ನ ಪಡ್ಕೊಂಡು ಬಂದ್ರು. ಉಚ್ಚ ನ್ಯಾಯಾಲಯ ಷರತ್ತುಗಳನ್ನ ವಿಧಿಸಿ ಈ ರೀತಿಯಾಗಿ ನೀವು ನಡ್ಕೋಬೇಕು, ಅದಕ್ಕೆ ಇಲ್ಲದೆ ಇದ್ರೆ ನೀವೇ ಜವಾಬ್ದಾರಿ ಅನ್ನುವ ರೀತಿಯಲ್ಲಿ ಹೈಕೋರ್ಟ್ ಅದಕ್ಕೆ ಅವರಿಗೆ ಎಚ್ಚರಿಕೆಯನ್ನು ನೀಡಿ ಅವರಿಗೆ ಅನುಮತಿಯನ್ನ ಕೊಟ್ಟಿದೆ. ಆದ್ರೆ ಅಲ್ಲಿ ನಡೆದಂತ ವಿಚಾರಗಳೇನು, ಅಲ್ಲಿ ಹೊರಬಂದಂತ ಹೇಳಿಕೆಗಳೇನು, ಭಾಷಣಕಾರರು ಯಾವ್ಯಾವ ವಿಚಾರಗಳನ್ನ ಹೇಳಿದ್ರು ಅನ್ನುವಂಥ ವಿಚಾರವನ್ನ ನೋಡ್ತಾ ಹೋಗೋಣ. ಒಬ್ರು ಹೇಳ್ತಾರೆ, ಯಾರು, ಶಿವಶರಣಪ್ಪ ವಾಲಿ ಅಂತ, ಮೊಹಮ್ಮದ್ ಪೈಗಂಬರ, ಯೇಸು ಕ್ರಿಸ್ತ, ಗುರುನಾನಕ, ಮಹಾವೀರ, ಬಸವೇಶ್ವರ ಇವರ್ಯಾರು ಧರ್ಮಸ್ಥಾಪಕರಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಕೊಡ್ತಾರೆ ಶಿವಶರಣಪ್ಪ ವಾಲಿ. ನೀವು ಮಾಡ್ತಾ ಇರೋದು ಯಾವ ಸಮಾವೇಶ? ಹಿಂದೂ ಸಮಾವೇಶ. ಹಿಂದೂ ಸಮಾವೇಶದಲ್ಲಿ ನೀವು ಹಿಂದೂ ಧರ್ಮದ ತತ್ವ ಸಿದ್ಧಾಂತಗಳನ್ನ ಕುರಿತು ಮಾತನಾಡಿ, ಅಲ್ಲಿರುವ ಪ್ಲಸ್ಗಳನ್ನ ಮಾತಾಡಿ, ಮೈನಸ್ಗಳನ್ನ ಮಾತಾಡಿ, ಪ್ಲಸ್ ಅನ್ನ ಯಾವ ರೀತಿ ಇನ್ನಷ್ಟು ಪ್ರಮೋಟ್ ಮಾಡ್ಬೋದು, ಮೈನಸ್ಗಳಿದ್ರೆ ಆ ಮೈನಸ್ಗಳನ್ನ ಯಾವ ರೀತಿ ಪ್ಲಸ್ ಆಗಿ ಪರಿವರ್ತಿಸಬಹುದು, ಹಿಂದೂ ಧರ್ಮದಲ್ಲಿರುವಂತ ವಿಚಾರಗಳನ್ನ ಅದನ್ನ ನೀವು ಮಾತಾಡ್ಬೇಕು ಅಲ್ವಾ? ಅದು ಬಿಟ್ಟು ಇಸ್ಲಾಂ ಬಗ್ಗೆ, ಯಾರು, ಮೊಹಮ್ಮದ್ ಪೈಗಂಬರ್ ಬಗ್ಗೆ, ಯೇಸು ಕ್ರಿಸ್ತರ ಬಗ್ಗೆ, ಗುರುನಾನಕ್ ಬಗ್ಗೆ, ಬಸವಣ್ಣನವ್ರ ಬಗ್ಗೆ, ಬೌದ್ಧರ ಬಗ್ಗೆ ನಿಮಗೇನು ಅನಗತ್ಯ ವಿಚಾರ ಯಾಕೆ ಹೇಳ್ಕೊಂಡ್ಬರ್ತೀರಾ ಇಲ್ಲಿ? ಇದು ನಿಮಗೆ ಸಂಬಂಧಪಡದ ವಿಚಾರ. ನೀವು ಹಾಕಿರುವ ಪ್ರಶ್ನೆ, ಇವರು ಯಾರು ಧರ್ಮ, ನೀವು ಹೇಳಿರುವಂತ ಸ್ಟೇಟ್ಮೆಂಟ್ ಏನಿದೆ, ಇವರು ಯಾರು ಕೂಡ ಧರ್ಮವನ್ನ ಸ್ಥಾಪನೆ ಮಾಡಿದವರಲ್ಲ ಅಂತ ಹೇಳಿದಿರಿ. ಧರ್ಮ ಅಂತಂದ್ರೆ ಏನು? ಇಷ್ಟಕ್ಕೂ ಮನುಷ್ಯ ಒಂದು ಗುರಿ ಕಡೆಗೆ ಹೋಗ್ಬೇಕಾಗಿರುತ್ತೆ. ಆ ಗುರಿ ಕಡೆಗೆ ಹೋಗ್ಬೇಕಾದ್ರೆ ಗುರು ದಾರಿಯನ್ನ ತೋರಿಸ್ತಾನೆ.
ಈ ದಾರಿಯ ಮುಖಾಂತರ ನೀನು ಹೋದ್ರೆ ನೀನು ಆ ಗುರಿಯನ್ನ ಮುಕ್ತಿ ಅಂತ ದಾರಿಯನ್ನು ತೋರಿಸ್ತಾನೆ. ಗುರು ತೋರಿಸಿದ ದಾರಿಯೇ ಧರ್ಮ. ಗುರು ದಾರಿಯನ್ನ ತೋರಿಸ್ತಾರಲ್ಲ, ಅದು ಆ ಗುರುವಿನ ಮುಖಾಂತರ ಬಂದಂತ ಪಥ. ಹಾಗಾಗಿ ಅದಕ್ಕೆ ಆ ಗುರುವಿನ ಹೆಸರನ್ನ ಇಟ್ಕೊಂಡು ಧರ್ಮ ಅಂತ ಕರ್ಕೋತಾರೆ ಅವರ ಅನುಯಾಯಿಗಳು. ಹಾಗೆ ಮೊಹಮ್ಮದ್ ಪೈಗಂಬರ್ ಅವರ ಅನುಯಾಯಿಗಳು ಇಸ್ಲಾಂ ಧರ್ಮ ಅಂತ ಕರ್ಕೊಂಡ್ರು. ಹಾಗೆ ಯೇಸು ಕ್ರಿಸ್ತ ಅವರ ಅನುಯಾಯಿಗಳು ಕ್ರೈಸ್ತ ಧರ್ಮ ಅಂತ, ಬುದ್ಧನ ಅನುಯಾಯಿಗಳು ಬೌದ್ಧ ಧರ್ಮ ಅಂತ, ಬಸವೇಶ್ವರ ಅನುಯಾಯಿಗಳು ಬಸವ ಧರ್ಮ ಅಂತ, ಲಿಂಗಾಯತ ಧರ್ಮ ಅಂತ, ಶರಣ ಧರ್ಮ ಅಂತ ಕರ್ಕೊಂಡಿದ್ದಾರೆ. ಇದಕ್ಕೆ ತಮಗೇನಾಗ್ಬೇಕಾಗಿದೆ? ತಾವು ಹಿಂದೂ ಧರ್ಮವನ್ನು ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟಿದ್ದೀರಿ, ಅದನ್ನ ಪ್ರತಿಪಾದನೆ ಮಾಡಿ. ಅಲ್ಲಿರುವ ಪ್ಲಸ್ ಮೈನಸ್ಗಳನ್ನ ಏನಿದೆ ಅದನ್ನ ತಾವು ಚಿಂತನೆಯನ್ನ ಮಾಡಿ, ಚಿಂತನೆಗೆ ಒಳಪಡಿಸಿ, ಅದನ್ನ ಯಾವ ರೀತಿ ಜನೋಪಯೋಗಿಯಾಗಿ ಮಾಡಬಹುದು ಹಿಂದೂ ಧರ್ಮದ ಆಚಾರ ವಿಚಾರಗಳನ್ನ ಅನ್ನುವ ರೀತಿಯಲ್ಲಿ ನಿಮ್ಮ ಚಿಂತನೆಗಳಿದ್ರೆ ಬಹಳ ಚೆನ್ನಾಗಿರುತ್ತೆ. ಅದು ಬಿಟ್ಟು ಇಲ್ಲಿ ಅವ್ರ ಧರ್ಮ ಸ್ಥಾಪನೆ ಮಾಡಿಲ್ಲ, ಇವ್ರ ಧರ್ಮ ಸ್ಥಾಪನೆ ಮಾಡಿಲ್ಲ ಅಂತೇಳಿ ಕುಹಕಾಡೋದನ್ನ ಬಿಟ್ಟು ಅದು ನಿಮಗೆ ಸಂಬಂಧಪಡದ ವಿಚಾರ ಅನ್ನೋದು ನಿಮಗೆ ಗೊತ್ತಿರ್ಲಿ. ಮುಂದೆ ಅದೇ ಶಿವಶರಣಪ್ಪ ವಾಲಿ ಅವರು ಹೇಳ್ತಾರೆ, ಜಗದ್ಗುರು ಆಗಲಿಕ್ಕೆ ಯೋಗ್ಯತೆ ಬೇಕಿಲ್ಲ, ಅವರನ್ನ ಪೀಠದಲ್ಲಿ ಕೂರಿಸಿದ್ರೆ ಸಾಕು, ನನ್ನನ್ನೇ ಪೀಠದಲ್ಲಿ ಕೂರಿಸಿದ್ರೆ ನಾನೇ ಜಗದ್ಗುರು ಅನ್ನುವಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ನೋಡ್ರಿ, ಇಲ್ಲಿ ಗುರು ಅನ್ನೋಂಥ ಒಂದು ಪದ ಇದೆಯಲ್ಲ, ಎಷ್ಟು ಪವರ್ಫುಲ್ ಅಂತ ಗೊತ್ತಾ? ಗುರು ಅಂತಂದ್ರೆ ಅರಿವು ಅಂತ. ಗುರು ಅನ್ನೋ ಪದದ ಅರ್ಥನೇ ಅರಿವು, ಕತ್ತಲೆಯಿಂದ ಬೆಳಕಿಗೆ ಕರೆದುಕೊಂಡು ಹೋಗುವಂತ ಒಂದು ಚೈತನ್ಯ, ಅದಕ್ಕೆ ಗುರು ಅಂತ ಕರೀತಾರೆ. ಗುರು ಜ್ಞಾನ ಇಲ್ಲದಿದ್ರೆ ಗುರು ಹೆಂಗ್ ಸಾಧ್ಯ? ಗುರು ಆಗ್ಲಿಕ್ಕೆ ಸಾಧ್ಯ? ಜ್ಞಾನ ಅಂದ್ರೆ ಏನು? ಪ್ರಜ್ಞೆ, ಅಂತರಂಗದ ಪ್ರಜ್ಞೆ. ಆ ಪ್ರಜ್ಞೆ ಇಲ್ದಿದ್ರೆ ಹೇಗೆ ಗುರು ಆಗ್ಲಿಕ್ಕೆ ಸಾಧ್ಯ? ಒಂದು ಸಿಂಹಾಸನದ ಮೇಲೆ ನಾಯಿಯನ್ನ ಕರ್ಕೊಂಡು ಬಂದು ಕೂರಿಸಿದ್ರೆ ಅದು ರಾಜ ಆಗ್ಲಿಕ್ಕೆ ಸಾಧ್ಯನಾ? ಇಲ್ವಲ್ಲ. ಅದು ನಾಯಿನೇ, ರಾಜನೇ. ಹಾಗೆ ಒಂದು ಪೀಠದ ಮೇಲೆ ಒಬ್ಬ ಅವಿವೇಕಿಯನ್ನ ತಂದು ಕೂರಿಸಿದ್ರೆ ಆತ ಗುರು ಆಗ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಅಲ್ಲಿ ವಿವೇಕಿಯಾದಂತ, ಜ್ಞಾನಿಯಾದಂತ, ಪ್ರೌಢಿಮೆಯ ಉಳ್ಳಂತ ಒಬ್ಬ ಪ್ರಜ್ಞಾವಂತ ಇರ್ಬೇಕಾಗತ್ತೆ. ಆತ ಮಾತ್ರ ಗುರು ಆಗ್ತಾನೆ. ಗುರು ಆಗುವವನಿಗೆ ಇಷ್ಟಕ್ಕೂ ಪೀಠದ ಅವಶ್ಯಕತೆ ಇಲ್ಲ. ಗುರು ಆಗುವವನಿಗೆ ಪೀಠದ ಅವಶ್ಯಕತೆ ಇಲ್ಲ, ಪೀಠಕ್ಕೆ ಗುರುವಿನ ಅವಶ್ಯಕತೆ ಇದೆ. ಇದು ಸ್ಪಷ್ಟತೆ ಇರಬೇಕು. ಗುರುವಿಗೆ ಯಾವುದೇ ಪೀಠದ ಅವಶ್ಯಕತೆ ಇಲ್ಲ, ಪೀಠಕ್ಕೆ ಗುರುವಿನ ಅವಶ್ಯಕತೆ ಇದೆ. ಗೊತ್ತಾಯ್ತಲ್ಲ? ಹಾಗಾಗಿ ಗುರು ಜ್ಞಾನ ಇಲ್ದೇನೆ ಗುರು ಆಗ್ತಾನೆ ಅನ್ನುವುದು ಅದರ ಬಾಲಿಶವಾದ ಹೇಳಿಕೆ. ಹಾಗಾಗಿ ಇಂಥ ಅನಗತ್ಯ ವಿಚಾರಗಳನ್ನ ಇವ್ರು ಯಾಕೆ ಪ್ರಸ್ತಾಪ ಮಾಡ್ತಾರೋ ಗೊತ್ತಿಲ್ಲ. ತಾವು ಬಂದಿರೋ ಕೆಲಸವನ್ನ ತಾವು ನಿಯತ್ತಾಗಿ ಮಾಡ್ಕೊಂಡು ಹೋಗಿದ್ರೆ ಸಾಕಾಗಿತ್ತು. ಹಿಂದೂ ಸಮಾವೇಶದಲ್ಲಿ ಹಿಂದೂ ಧರ್ಮದಲ್ಲಿರುವಂತ ಒಳಿತುಗಳನ್ನ, ಕೆಡುಕುಗಳನ್ನ ಹೇಳ್ತಾ ಹೋದ್ರೆ ಸಾಕಿತ್ತು. ಒಳಿತುಗಳನ್ನ ಪ್ರಮೋಟ್ ಮಾಡ್ಲಿ, ಇಂತಿಂತ ಒಳ್ಳೇದಿದೆ ವಿಚಾರಗಳು ಅಂತ. ಅಲ್ಲೇನಾದ್ರು ಮೈನಸ್ಗಳು ಇರ್ತಾವಲ್ಲ, ಇದ್ರೆ ಅಂಥದನ್ನ ಹೇಗೆ ನಾವು ಇದನ್ನ ಓವರ್ಕಮ್ ಮಾಡಬಹುದು? ಮೈನಸ್ಗಳನ್ನ ಇರುವಂತ ಅಂಧಶ್ರದ್ಧೆ ಯಾವ್ದಾರು ಇತ್ತು ಅಂತಂದ್ರೆ ಅದನ್ನ ಹೇಗೆ ತೆಗೆದುಹಾಕ್ಬೋದು ನಮ್ಮ ಸಮಾಜದಿಂದ? ಇಂಥ ವಿಚಾರಗಳನ್ನ ಚರ್ಚೆ ಮಾಡ್ಬೇಕು ಅವರ ಸಮಾವೇಶದಲ್ಲಿ. ಅದು ಬಿಟ್ಟು ಆ ಧರ್ಮದ್ದು ಹಿಂಗೆ, ಈ ಧರ್ಮದ್ದು ಹಿಂಗೆ, ಅನಗತ್ಯ ವಿಚಾರಗಳು. ಇವ್ರ ಮಾತುಗಳೇ ಅನಗತ್ಯ. ನಾವು ಇಲ್ಲೇ ಅದನ್ನು ಮಾತಾಡೋದು ಕೂಡ ಅನಗತ್ಯ. ಆದ್ರೂ ಕೂಡ ನಮಗೆ ಗೊತ್ತಿರ್ಬೇಕು ಈ ಯಾವ ರೀತಿಯಾಗಿ ಬಸವಣ್ಣನವ್ರನ್ನ, ಶರಣರನ್ನ ಕೆಳಕ್ ಹಾಕ್ಲಿಕ್ಕೋಸ್ಕರ ಏನೇನೆಲ್ಲ ಪ್ರಯತ್ನಗಳನ್ನ ಇವ್ರುಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವ ವಿಚಾರಗಳನ್ನ ನಾವು ತಿಳ್ಕೊಬೇಕಾಗುತ್ತೆ. ಇಲ್ಲ ಅಂದ್ರೆ ಕಾಲಕ್ರಮೇಣ ಅವರು ಏನ್ ಮಾಡ್ಬಿಡ್ತಾರೆ, ಬೌದ್ಧ ಧರ್ಮವನ್ನ ಹಾಳು ಮಾಡಿ ನುಂಗಿ ನೀರು ಕುಡಿದ್ ಬಿಟ್ರಲ್ಲ ಈ ದೇಶದಲ್ಲಿ. ಕಡೆಗೆ ಬುದ್ಧನನ್ನ ಏನ್ ಮಾಡಿರು? ಬುದ್ಧ ಯಾವ ವ್ಯವಸ್ಥೆಯಿಂದ ರೋಸಿ ತಾನು ಒಂದು ಹೊಸ ವ್ಯವಸ್ಥೆ ಕೊಟ್ರೋ ಬೌದ್ಧ ಧರ್ಮ ಅಂತ ಕರೆಸ್ಕೊಳ್ತು. ಕಡೆಗೆ ಏನಂದ್ಬಿಟ್ರು, ಬುದ್ಧನನ್ನೇ ಯಾವಾಗ ಬೌದ್ಧರನ್ನ ವಿರೋಧಿಸ್ಲಿಕ್ಕೆ ಆಗ್ಲಿಲ್ಲ, ಬುದ್ಧರನ್ನೇ ಏನಂದ್ಬಿಟ್ರು, ವಿಷ್ಣುವಿನ 9ನೇ ಅವತಾರ ಅಂದ್ಬಿಟ್ರು. ಒಳಗೆ ಸೇರಿಸ್ಕೊಬಿಟ್ರು, ಪುರಾಣನೇ ಸೃಷ್ಟಿ ಮಾಡ್ಬಿಟ್ರು. ಆಮೇಲೆ ಹಾಗೆ ಬಸವಣ್ಣನವ್ರನ್ನು ಕೂಡ ವಿಷ್ಣುವಿನ ಈಗ 10ನೇ ಅವತಾರ ಅಂತೇಳಿ ಕಲ್ಕಿ ಹೇಳ್ತಾರೆ, 11ನೇ ಅವತಾರ ಅಂದ್ಬಿಟ್ಟು ಬಸವಣ್ಣವ್ರನ್ನ ಮುಂದೆ ಒಂದ್ ಕಾಲಕ್ಕೆ ಒಳಗೆ ಸೇರಿಸ್ಕೊಬಿಡ್ತಾರೆ. ಬಸವಣ್ಣವರು ವಿಷ್ಣುವಿನ 11ನೇ ಅವತಾರ ಅಂತ. ಸಾಧ್ಯ ಇಲ್ಲ ಇದು. ಯಾಕೆಂದ್ರೆ ಇವತ್ತಿನ ಪ್ರಜ್ಞಾ ಸ್ಥಿತಿಯಲ್ಲಿ ಇದು ಸಾಧ್ಯ ಇಲ್ಲ. ಹಾಗಾಗಿ ಆ ಪ್ರಯತ್ನವನ್ನ ಅವ್ರು ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಬಸವಣ್ಣನವ್ರನ್ನ ವಿರೋಧಿಸಕ್ ಸಾಧ್ಯ ಇಲ್ಲ. ಹಾಗಾಗಿ ಬಸವಣ್ಣನವ್ರನ್ನ 11ನೇ ಅವತಾರ ಮಾಡ್ಬಿಡೋಣ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದಂಗೆ ಕಾಣ್ತಾ ಇದೆ ಅವರು. ಮುಂದೆ ಇನ್ನೊಬ್ರು ಹೇಳ್ತಾರೆ, ಯಾರು ಸೂಗೂರೇಶ್ವರ ಶ್ರೀ ಸ್ವಾಮಿಗಳು ಅಂತೇಳಿ, ಯಾರು ಶಹಾಪುರದವರು. ಅವ್ರು ಹೇಳ್ತಾರೆ, ಬಸವಣ್ಣನವರ ವಚನಗಳಲ್ಲಿ ಲಿಂಗಾಯತ ಪದ ಬಳಸಿಲ್ಲ ಅಂತ ಹೇಳ್ತಾರೆ. ಅಲ್ಲ, ವಚನಗಳನ್ನ ಓದಿದ್ರೆ ಕಾಮನ್ ಸೆನ್ಸ್ ಆದ್ರೂ ಇರ್ಬೇಕು. ವಚನಗಳನ್ನ ಓದಿದ್ರೆ ಕಾಮನ್ ಸೆನ್ಸ್ ಇರ್ಬೇಕು, ಅರ್ಥ ಮಾಡ್ಕೋಬೇಕು. ಬಸವಣ್ಣನವರ
9 ವಚನಗಳಲ್ಲಿ ಲಿಂಗವಂತ ಎನ್ನುವ ಪದ ಬಳಕೆಯಾಗಿದೆ. ಆಗ ನಾನು ಆಗ್ಲೇ ಹೇಳಿದಾಗೆ ಲಿಂಗಾಯತ, ಲಿಂಗವಂತ ಸಮಾನಾರ್ಥಕ ಪದಗಳು. ಲಿಂಗವಂತ ಅಂತ ಬಳಸ್ಲಿ, ಲಿಂಗಾಯತ ಅಂತ ಬಳಸ್ಲಿ. ಲಿಂಗವನ್ನ ಆಯತ, ದೇಹದ ಮೇಲೆ ಆಯತ ಮಾಡ್ಕೊಂಡು ಲಿಂಗಾಯತ, ಅವನೇ ಲಿಂಗವಂತ, ಯಾವುದೇ ವ್ಯತ್ಯಾಸ ಇಲ್ಲ. ಅಥವಾ ಅವನೇ ಬಸವಾನುಯಾಯಿ ಅಲ್ವಾ? ಹೀಗಿರ್ಬೇಕಾದ್ರೆ ಬಸವಣ್ಣವರ ವಚನಗಳಲ್ಲಿ ಲಿಂಗಾಯತ ಪದ ಬಳಸಿಲ್ಲ. ನೀವು ಹೇಳಕ್ ಬಂದಿರೋದೇನ್ ಸ್ವಾಮಿ? ಹಿಂದೂ ಧರ್ಮದ ವಿಚಾರಗಳನ್ನ ಹೇಳಕ್ ಬಂದಿರ, ಅದನ್ನ ಹೇಳ್ಕೊಂಡು ಹೋಗಿ. ಇದನ್ನ ಯಾಕೆ ಹೇಳ್ತಾ ಇದ್ದೀರಿ? ಈ ಲಿಂಗಾಯತ ಪದ ಬಳಸಿಲ್ಲ. ಬಳಸಿದ್ದಾರೆ, 9 ಸಾರಿ ಬಸವಣ್ಣವರ ವಚನದಲ್ಲೇ ಬಳಸಿದ್ದಾರೆ. ಇತರೆ ಶರಣರು, ಬಸವಣ್ಣನವರ ಅಲ್ಲದೆ ಒಟ್ಟಾರೆ ಎಲ್ಲಾ ಶರಣರು 117 ಸಾರಿ ಹೇಳಿದ್ದಾರೆ. 117 ಸಾರಿ ತಮ್ಮ ವಚನಗಳಲ್ಲಿ ಉಪಯೋಗಿಸಿರೋ ವಚನಗಳು ಏನಂತ? ಲಿಂಗಾಯತ, ಲಿಂಗವಂತ ಅನ್ನುವ ಪದ ಬಳಕೆಯಾಗಿದೆ. ಲಿಂಗವಂತ ಎನ್ನುವ ಪದ ಸ್ಪೆಸಿಫಿಕ್ ಆಗಿ ಅದೇ ಪದ ಲಿಂಗವಂತ ಅಂತ 117 ಸಾರಿ ವಚನಗಳಲ್ಲಿ ಪದ ಪ್ರಯೋಗ ಆಗಿದೆ. ಲಿಂಗಾಯತ ಎನ್ನುವ ಪದ ಚನ್ನಬಸವಣ್ಣ, ಅಕ್ಕಮ್ಮ, ಉರಿಲಿಂಗಪೆದ್ದಿ ಈ ರೀತಿಯಾಗಿ ಅವರ ವಚನಗಳಲ್ಲಿ 7 ಸಾರಿ ಬಳಕೆಯಾಗಿದೆ. 7 ಸಾರಿ ಲಿಂಗಾಯತ ಎನ್ನುವ ಪದವೇ ಬಳಕೆಯಾಗಿದೆ. ಇಲ್ಲಿ ಶರಣರು ಬೇರೆ ಅಲ್ಲ, ಬಸವಣ್ಣವ್ರು ಬೇರೆ ಅಲ್ಲ. ಯಾರು ಬಳಸಿದ್ರು ಆ ಪದನೇ ಅದಿದೆ. ಆದ್ರೆ ಒಂದು ಸ್ಪಷ್ಟತೆ ತಮಗೆ ಗೊತ್ತಿರಬೇಕು, ಈ ಯಾವ ಶರಣರ ವಚನಗಳಲ್ಲೂ ಹಿಂದೂ ಎನ್ನುವ ಪದ ಇಲ್ಲ. ಲಿಂಗಾಯತ ಅನ್ನೋ ಪದ ಇದೆ, ಲಿಂಗವಂತ ಅನ್ನೋ ಪದ ಇದೆ, ಹಿಂದೂ ಎನ್ನುವ ಶಬ್ದ ಪದ ಬಳಕೆಯೇ ಆಗಿಲ್ಲ. ಹಾಗಿದ್ಮೇಲೆ ನೀವು ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡ್ತಾ ಇದ್ದೀರಲ್ಲ, ಇದಕ್ಕೇನು ಅರ್ಥ ಇದೆ ಅಂತ ಮೊದ್ಲು ಹೇಳಿ. ಅದು ಬಿಟ್ಟು ಅನಗತ್ಯ ಗೊಂದಲಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಇಲ್ಲಿ ಬರಬೇಡಿ ನೀವು. ಇನ್ನೊಬ್ಬರು ಸ್ವಾಮಿ ಬರ್ತಾರೆ, ಅವ್ರ ಹೆಸರು ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಅಂತ. ಆಂದೋಲದ ಸಿದ್ಧಲಿಂಗೇಶ್ವರ ಸ್ವಾಮಿಗಳು. ಅವ್ರು ಹೇಳ್ತಾರೆ ಒಂದು ತಮ್ಮ ಸ್ಟೇಟ್ಮೆಂಟ್, ತಮ್ಮ ಭಾಷಣದಲ್ಲಿ, ಹಿಂದೂ ವಿರೋಧಿ ಮಂತ್ರಿ ಬಬಲೇಶ್ವರದಿಂದ ಈ ಹಿಂದೂ ಸಮಾವೇಶಗಳು ಆರಂಭವಾಯಿತು ಅಂತ ಒಂದು ಅವಹೇಳನಕಾರಿಯಾದಂತ ವಿಚಾರವನ್ನು ಹೇಳ್ತಾರೆ. ಯಾರಿಗೆ ಅವಹೇಳನಕಾರಿ? ಬಬಲೇಶ್ವರದ ಮಂತ್ರಿ. ಯಾರು ಬಬಲೇಶ್ವರದ ಮಂತ್ರಿ? ಯಾರು ಅಂದ್ರೆ ಅದು ಎಂ ಬಿ ಪಾಟೀಲ್ರು. ಎಂ ಬಿ ಪಾಟೀಲ್ರು ಹಿಂದೂ ವಿರೋಧಿ ಮಂತ್ರಿ ಅನ್ನುವ ಒಂದು ಅಣೆಪಟ್ಟೆಯನ್ನ ಅವರಿಗೆ ಕಟ್ತಾರೆ. ಅವರು ನಮಗೆ ಗೊತ್ತಿರೋ ಹಾಗೆ ಯಾವತ್ತಿಗೂ ಕೂಡ ಯಾವುದೇ ಧರ್ಮವನ್ನ ವಿರೋಧಿಸಿದ ಇತಿಹಾಸ ಇಲ್ಲ. ಯಾವುದನ್ನು ವಿರೋಧ ಮಾಡಿಲ್ಲ ಅವರು. ಹಿಂದೂ ಧರ್ಮವನ್ನು ವಿರೋಧ ಮಾಡಿಲ್ಲ, ಕ್ರೈಸ್ತ, ಇಸ್ಲಾಂ ಯಾವುದನ್ನು ವಿರೋಧ ಮಾಡಿದಂಥವ್ರು ಅಲ್ಲ ಅವರು. ಒಂದು ರಾಜಕೀಯ ಸ್ಥಾನದಲ್ಲಿ ಇದ್ದುಕೊಂಡು ಒಂದು ಪ್ರಜ್ಞಾವಂತ ವ್ಯಕ್ತಿಯಾಗಿ ಅವರು ತಾವು ಅನುಸರಿಸುತ್ತಿರುವಂಥ ತಮ್ಮ ಗುರುಪಥ ಯಾವುದಿದೆ ಅಂದ್ರೆ ಬಸವ ಪಥ, ಬಸವಣ್ಣನವರು, ಅವರ ಆಚಾರ ವಿಚಾರಗಳನ್ನ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹೊರತು ಅನಗತ್ಯವಾಗಿ ಅನ್ಯ ಧರ್ಮವನ್ನ ಅವರು ಎಲ್ಲೂ ಕೂಡ ಟೀಕೆ ಮಾಡಿರುವಂತ, ವಿರೋಧಿಸಿರುವಂತ ಒಂದು ವಿಚಾರ ನಾವು ನೋಡೇ ಇಲ್ಲ ಇದುವರೆಗೂ ಕೂಡ. ಅವರೆಲ್ಲೂ ಕೂಡ ಇದುವರೆಗೂ ಮಾಡಿಲ್ಲ. ಆದ್ರೆ ಈ ವ್ಯಕ್ತಿ ಇವರು ಹೇಳ್ತಾರೆ, ಸ್ವಾಮಿ ಹಿಂದೂ ವಿರೋಧಿ ಮಂತ್ರಿ ಬಬಲೇಶ್ವರದಿಂದ ಇದು ಪ್ರಾರಂಭ ಆಯ್ತು ಈ ಸಮಾವೇಶ ಅಂತ. ಅಂದ್ರೆ ಅವ್ರು ಮೊಟ್ಟ ಮೊದಲಿಗೆ ಸ್ಥಾಪನೆ ಮಾಡಿದ್ದನ್ನ ಚಾಲೆಂಜ್ ಮಾಡಿ ಈ ಸಮಾವೇಶಗಳನ್ನ ಶುರು ಮಾಡಿದ್ದು ಬಬಲೇಶ್ವರದಿಂದನೇ. ಯಾಕೆ ಅದು ಗೊತ್ತಿಲ್ಲ. ಯಾಕೆ ಶುರು ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಇದರ ಧ್ಯೇಯೋದ್ದೇಶಗಳೇನಾದ್ರು ಇದೆಯಾ? ಹಿಂದೂ ಸಮಾವೇಶಗಳು, ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡ್ತಾ ಇರಲ್ಲ, ಇದರ ಧ್ಯೇಯೋದ್ದೇಶಗಳೇನು? ಪ್ರತಿಯೊಂದು ಕಾರ್ಯಕ್ರಮಕ್ಕೂ, ಪ್ರತಿಯೊಂದು ಕ್ರಿಯೆಗೂ ಕೂಡ ಒಂದು ಉದ್ದೇಶ ಅಂತ ಇರಬೇಕು. ಪ್ರತಿಯೊಂದು ಕ್ರಿಯೆ, ನಾವು ಯಾವುದೇ ಕ್ರಿಯೆ ಮಾಡಲಿ, ಈಗ ನಾನೊಂದು ವಿಡಿಯೋ ಮಾಡ್ತಾ ಇದ್ರಲ್ಲ, ಇದಕ್ಕೊಂದು ಉದ್ದೇಶ ಇದೆ. ಈ ಅವ್ರು ಏನೇನು ವಿಚಾರಗಳನ್ನ ಹೇಳಿದ್ದಾರೆ ಅದು ಸರಿನೋ ತಪ್ಪು ಅಂತ ವಿವೇಚಿಸುವಂತ ಒಂದು ಉದ್ದೇಶದಿಂದ ನಾನು ಮಾಡ್ತಾ ಇದ್ದೇನೆ. ಒಂದು ಉದ್ದೇಶ ಇದೆ. ಇದು ಕೆಲವರ ಮನಸ್ಸಲ್ಲಿ ಗೊಂದಲಗಳಿದ್ರೆ ಅದು ಪರಿಹಾರ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಮಾತನ್ನ ಆಡ್ತಾ ಇದ್ದೇನೆ, ವಿಡಿಯೋ ಮಾಡ್ತಾ ಇದ್ದೇನೆ. ಇವರು ಬಸವಾದಿ ಶರಣರ ಹಿಂದೂ ಸಮಾವೇಶಗಳನ್ನ ಇಷ್ಟೆಲ್ಲ ಮಾಡ್ಕೊಂಡ್ ಬರ್ತಾ ಇಲ್ಲ ನಾಡಿನಾದ್ಯಂತ. ಇದರ ಧ್ಯೇಯ ಉದ್ದೇಶ ಏನಿದೆ? ಎಲ್ಲಾದ್ರೂ ಒಂದು ಕಡೆ ಆದ್ರೂ ಆ ಧ್ಯೇಯೋದ್ದೇಶಗಳನ್ನ ಪ್ರಕಟಪಡಿಸಿದಾರ? ಇಲ್ಲ, ಎಲ್ಲೂ ಕೂಡ ಹೇಳಿಲ್ಲ. ಎಲ್ಲ ಕಡೆ ಹೋಗೋದು ಬಸವಣ್ಣವರು ಲಿಂಗಾಯತ ಸ್ಥಾಪನೆ ಮಾಡಿಲ್ಲ, ಬಸವಣ್ಣವರು ಹೊಸದೇನು ಹೇಳಿಲ್ಲ, ಬಸವಣ್ಣವರು ವೇದಗಳಲ್ಲೇ ಹೇಳಿದ್ನೇ ಹೇಳಿರೋ. ಸರಿ ಸ್ವಾಮಿ, ನೀವೇನ್ ಹೇಳಕ್ ಹೊರಟಿದ್ದೀರಾ ಅದನ್ನ ಹೇಳಿ. ಬಸವಣ್ಣವ್ರು ಏನಾರು ಹೇಳಿರ್ಲಿ, ನೀವೇನ್ ಹೇಳಕ್ ಹೊರಟಿದ್ದೀರಾ ಅದನ್ನ ಹೇಳಿ. ಅದನ್ನ ಬಿಟ್ಟು ಕೆಲ್ಸಕ್ಕೆ ಬರ್ದೇ ಇರೋಂಥ ಮಾತುಗಳನ್ನ ಆಡ್ಕೊಂಡು ಟೈಮ್ ಪಾಸ್ ಮಾಡಿ ಸುಮ್ಮನೆ ನಾಡಿನಲ್ಲಿ ಜನರ ಪಾಪ ಜನಗಳಿಗೆ ಏನಾಗಿರುತ್ತೆ ಅಂದ್ರೆ, ಎಷ್ಟೋ ಜನ ಸಾಹಿತ್ಯಗಳನ್ನ ಓದ್ಲಿಕ್ಕೆ ಹೋಗಿರೋದಿಲ್ಲ. ಅವ್ರುಗಳಿಗೆ ಅನಗತ್ಯವಾಗಿ ಗೊಂದಲಗಳನ್ನ ಕ್ರಿಯೇಟ್ ಮಾಡೋದು. ಆ ರೀತಿಯಾಗಿ
ಅವರು ಯಾವಾಗ ಜನರು ಗೊಂದಲಕ್ಕೆ ಒಳಗಾಗ್ತಾರೆ ಇವ್ರುಗಳಿಗೆ ಲಾಭ ಅದು. ಯಾರುಗಳಿಗೆ? ಈ ಗೊಂದಲ ಎಬ್ಸೋ ಟೀಮ್ ಏನಿದೆಯಲ್ಲ ಇವ್ರುಗಳಿಗೆ ಲಾಭ. ಯಾಕೆಂದ್ರೆ ಇವ್ರ ಜೀವನ ನಡಿಬೇಕಲ್ಲ. ಇವ್ರ ಉಪಜೀವನ ನಡಿಬೇಕು ಅಂತಂದ್ರೆ ಜನ ಸದಾಕಾಲ ಗೊಂದಲದಲ್ಲಿರ್ಬೇಕು. ವೈಚಾರಿಕ ವೈಜ್ಞಾನಿಕ ಪ್ರಜ್ಞಾವಂತಿಕೆಯನ್ನು ಉಳ್ಳವರಾದ್ರೆ ಇವ್ರ ಜೀವನ ನಡೆಯೋದು ಕಷ್ಟ ಆಗ್ಬಿಡುತ್ತೆ. ಯಾಕೆ? ಕಾಸು ಬರ್ಬೇಕಲ್ಲ, ಕಾಣಿಕೆ ಕೊಡೋರು ಆಗ್ಬೇಕಲ್ಲ ಮಠಕ್ಕೆ ಹೋಗಿ. ಕಾಣಿಕೆ ಕೊಡಲ್ಲ ಯಾರು, ಖಾಲಿ ಬೀಳಲ್ಲ, ಪಾದ ಪೂಜೆ ಮಾಡಲ್ಲ. ಯಾಕೆ? ಶರಣರು ಇದರಲ್ಲಿ ಪಾದ ಪೂಜೆ ಇಲ್ಲ. ಹಾಗಾಗಿ ಕಾಯಕ ಮಾಡಿ ಸಂಪಾದನೆ ಮಾಡ್ಬೇಕು. ಇವ್ರಿಗೆ ಕಾಯಕ ಮಾಡೋದ್ ಗೊತ್ತಿಲ್ಲ, ಸಂಪಾದನೆ ಮಾಡೋದಿಲ್ಲ. ಹಾಗಾಗಿ ಇವ್ರುಗಳು ಜೀವನ ನಡಿಬೇಕು ಅಂದ್ರೆ ಜನರು ಗೊಂದಲದಲ್ಲಿರ್ಬೇಕು ಸದಾಕಾಲ. ಅದಕ್ಕೋಸ್ಕರ ತಟ್ಟೆ ಕಾಸಿಗೋಸ್ಕರ ಈ ರೀತಿ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾರೆ. ಸಮಾವೇಶಗಳನ್ನ ಮಾಡ್ಕೊಂಡು ಹೊರಟಿದ್ದಾರೆ ರಾಜ್ಯಾದ್ಯಂತ. ಮುಂದೆ ಒಂದು ಸ್ಪಷ್ಟನೆ ಇರಲಿ, ಇಲ್ಲಿ ಎಂ.ಬಿ. ಪಾಟೀಲ್ರು ಸಚಿವರಾಗಿ ಅವರು ಸಚಿವರು ಆಗಿ ಯಾವ ಕಾರ್ಯವನ್ನ ಯಾವ ರೀತಿ ಮಾಡ್ಬೇಕು ಅದನ್ನ ಸಮರ್ಥವಾಗಿ ನಿಭಾಯಿಸಿದ್ದಾರೆ, ಪ್ರಜ್ಞಾವಂತಿಕೆಯನ್ನ ನಿಭಾಯಿಸಿದ್ದಾರೆ. ಅವರು ಯಾವ ಧರ್ಮದ ವಿರೋಧವನ್ನ ಇದುವರೆಗೂ ಕೂಡ ಮಾಡಿಲ್ಲ ಅನ್ನುವಂತ ಒಂದು ವಿಚಾರ ತಮಗೆ ಗೊತ್ತಿರಲಿ. ಅವರು ಹೇಳಿ ಬಸವಣ್ಣನವರ ಪರವಾಗಿ ಮಾತನಾಡಿದ್ದಾರೆ, ನಿಜ. ಯಾಕೆ ಅಂತಂದ್ರೆ ಅಷ್ಟು ಪ್ರಖರವಾದ ವಿಚಾರಗಳು ಅವರಿಗೆ ಗೊತ್ತಿದೆ. ಶರಣರು ಏನು ವಿಚಾರಗಳನ್ನ ಕೊಟ್ಟರು ಆ ಎಲ್ಲಾ ವಿಚಾರಗಳನ್ನ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅರ್ಥ ಮಾಡ್ಕೊಂಡಿದ್ರೆ ಬಸವಣ್ಣನವರ ವಿಚಾರಗಳನ್ನ ಹೇಳಿದ್ದಾರೆ ಹೊರತು ಬಸವಣ್ಣನವರ ವಿಚಾರಗಳನ್ನ ಹೇಳಿದ್ದಾರೆ ಅಂದ ಮಾತ್ರಕ್ಕೆ ಬೇರೆಯವ್ರನ್ನ ವಿರೋಧ ಮಾಡಿದ್ದಾರೆ ಅಂತ ಅಲ್ಲ. ತಮ್ಮದೇನಿತ್ತೋ ಅದನ್ನ ಹೇಳ್ಕೊಂಡಿದ್ದಾರೆ. ಬೇರೆಯವರನ್ನ ಅವ್ರ ಪಾಡಿಗೆ ಅವ್ರು ಬಿಟ್ಟಿದ್ದಾರೆ. ನೀವು ಹೆಂಗಿದ್ದೀರೋ ಹಾಗಿರಿ. ನಾವು ಅಷ್ಟೇ, ಯಾರನ್ನು ವಿರೋಧ ಮಾಡಕ್ ಹೋಗೋದಿಲ್ಲ. ನಮಗೆ ಅವಶ್ಯಕತೆ ಇಲ್ಲ. ಯಾರನ್ನು ವಿರೋಧ ಮಾಡೋ ಅವಶ್ಯಕತೆನೇ ಇಲ್ಲ ನಮ್ಮಗಳಿಗೆ. ಬಸವಣ್ಣನವರ ಅನುಯಾಯಿಗಳಿಗೆ ಏನಿದ್ದಾರೆ ಅವ್ರು ಯಾವ ಧರ್ಮದವರನ್ನು ಯಾವತ್ತೂ ವಿರೋಧ ಮಾಡೋದಿಲ್ಲ. ಯಾಕೆ ಅಂದ್ರೆ ಅದ್ರ ಅವಶ್ಯಕತೆ ನಮ್ಗಳಿಗಿಲ್ಲ. ನನಗೇನ್ ಸಿಗ್ಬೇಕೋ ಜ್ಞಾನ ಅದು ನನಗ್ ಸಿಕ್ಕ ಮೇಲೆ ನಾನ್ ಪಕ್ಕದವನಿಗೆ ಯಾಕೆ ಅವನು ಹಂಗ್ ಮಾಡ್ತಾ ಇದ್ದೇನೆ ಹಿಂಗ್ ಮಾಡ್ತಾ ಇದ್ದೇನೆ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಲಿ ಅಲ್ವಾ? ಅವ್ರನ್ನ ಟೀಕೆ ಮಾಡಕ್ ಹೋಗೋದಿಲ್ಲ. ನಾನು ನಿಮ್ ಜೊತೆಗೆ ಬರ್ತೀನಿ ಅಂತಂದ್ರೆ ಬನ್ನಿ ಅಂತ ಕರ್ಕೊಂಡು ಹೋಗ್ತೀವಿ. ಯಾರು ಬರ್ತಾರೆ ಅವ್ರನ್ನ ನಮ್ ಜೊತೆ ಕರ್ಕೊಂಡು ಹೋಗ್ಲಿಕ್ಕೆ ತಯಾರಿದ್ದೀವಿ. ಆದ್ರೆ ಅನಗತ್ಯವಾಗಿ ಇನ್ನೊಬ್ಬರನ್ನ ಟೀಕೆ ಮಾಡೋದಕ್ಕೆ ನಾವು ಹೋಗೋದಿಲ್ಲ, ವಿರೋಧ ಮಾಡಕ್ಕೂ ಹೋಗೋದಿಲ್ಲ. ನೀವು ಮಾಡ್ತಾ ಇದ್ದೀರಾ, ನಿಮಗೆ ಮನಸ್ಸಿಗೆ ತೃಪ್ತಿ ಇದೆ ತಾನೆ, ನಿಮ್ಮ ಆತ್ಮ ತೃಪ್ತಿ ಇದೆ ತಾನೆ, ನೀವು ಮಾಡ್ಕೊಂಡು ಹೋಗಿ. ನಿಮಗೆ ಏನ್ ಬೇಕೋ ಅದನ್ನ, ನಮಗೇನ್ ತೃಪ್ತಿ ಇದೆಯೋ ಅದನ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ನಿಮಗೆ ಈ ಕಡೆ ಬರ್ಬೇಕು ಅಂತ ಅನಿಸ್ತಾ ಇದೆಯಾ ನಮ್ ಕಡೆಗೆ, ಬಸವಣ್ಣವ್ರ ಕಡೆಗೆ, ಬನ್ನಿ, ನಾವು ಕರ್ಕೊಂಡು ಹೋಗ್ತೀವಿ. ಅದರಲ್ಲಿ ಅದೇ ಅನುಮಾನ ಇಲ್ಲ. ಈ ರೀತಿಯಾದಂತ ಭಾವನೆ ಎಲ್ಲ ಬಸವಾನುಯಾಯಿಗಳದ್ದು, ಒಬ್ರದ್ದು ಅಂತಲ್ಲ, ಎಲ್ರದ್ದು. ಹಂಗೆ ಎಂ.ಬಿ. ಪಾಟೀಲ್ರದ್ದು ಕೂಡ ಅಷ್ಟೇ. ಈ ವಿಚಾರಗಳು ಗೊತ್ತಿರ್ಲಿ, ಸುಮ್ನೆ ಬಾಯಿಗೆ ಬಂದಂಗೆ ಮಾತಾಡಬಾರ್ದು. ಮತ್ತೆ ಆ ಸ್ವಾಮಿ ಹೇಳ್ತಾರೆ, ಯಾರು ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಅನ್ನೋರು, ಆಂದೋಲನರು. ಬಸವ ಅದು ಮೊದ್ಲು ಇದುವರೆಗೆ ಅವರ ಗುರುಗಳು ಒಬ್ರು ಇದಾರಲ್ಲ, ಯಾರೋ ಕನ್ನೇರಿ ಸ್ವಾಮಿ, ಅವರು ತಾಲಿಬಾನಿಗಳು ಅಂತೇಳಿ ಹೆಸರು ಕೊಟ್ಟಿದ್ರು ಬಸವಣ್ಣನವರಿಗೆ ಮತ್ತೆ ಬಸವಣ್ಣವರ ಅನುಯಾಯಿಗಳಿಗೆ. ಬಸವ ತಾಲಿಬಾನಿಯನ್ನ ಒಂದು ಅಭಿಧಾನವನ್ನ ಕೊಟ್ಟಿದ್ರು. ಅವ್ರ ಪ್ರಕಾರ ಬಸವಣ್ಣ ಅಂತ ಯಾರು ಕರೀತಾರೆ ಅವರೆಲ್ಲ ತಾಲಿಬಾನಿಗಳು. ನಿಜವಾಗಿ ತಾಲಿಬಾನಿ ತತ್ವವನ್ನ ಅಥವಾ ತಾಲಿಬಾನಿತ್ವವನ್ನ ಪ್ರತಿಪಾದನೆ ಮಾಡಿರೋರು ಇದುವರೆಗೆ ಯಾರು ಗೊತ್ತಾ? 12ನೇ ಶತಮಾನದಲ್ಲಿ ಬಸವಾದಿ ಶರಣರನ್ನ ನಡು ರಸ್ತೆ ಸಿಕ್ಕಲ್ಲಿ ಕೊಚ್ಚಿ ಕೊಲೆ ಮಾಡಿದ್ರು. ಯಾಕೆ? ಸತ್ಯವನ್ನ ಹೇಳಿದ್ರು ಶರಣರು ಅಷ್ಟೇ. ಅವ್ರೇನು ತಪ್ಪು ಮಾಡಲಿಲ್ಲ, ಸತ್ಯವನ್ನ ಹೇಳಿದ್ರು ನಮ್ಮ ಶರಣರು. ಸತ್ಯವನ್ನ ಹೇಳಿದ್ದಕ್ಕೆ ಬಸವಣ್ಣನವರನ್ನ ಗಡೀಪಾರು ಮಾಡಿ ಕೂಡಲ ಸಂಗಮದ ಕಡೆಗೆ ಕಳಿಸ್ಕೊಟ್ರು. ವಚನಗಳನ್ನ ಸುಟ್ರು. ಯಾಕೆ? ವಚನಗಳಲ್ಲಿ ಇದ್ದಂಥದ್ದು ಸತ್ಯ, ವಿಜ್ಞಾನ ಇದೆ ವಚನಗಳಲ್ಲಿ, ಸತ್ಯ ಇದೆ. ಸತ್ಯ ಕಂಡ್ರೆ ಇವ್ರುಗಳಿಗೆ ಸತ್ಯ ಕಂಡ್ರೆ ಆಗಲ್ಲ, ಬರೀ ಸುಳ್ಳೇ ಇರಬೇಕು. ಹಾಗಾಗಿ ವಚನಗಳು ಸತ್ಯವನ್ನ ಹೇಳ್ತವೆ, ವಚನಗಳಲ್ಲಿ ವಿಜ್ಞಾನ ಇದೆ. ಹಾಗಾಗಿ ವಚನಗಳು ಇರಬಾರ್ದು. ಸುಟ್ರು, ಬೆಂಕಿ ಹಾಕಿ ಸುಟ್ರು. ಶರಣರನ್ನ ಕೊಂದ್ರು. ಹೆಂಗೆ ಕೊಂದ್ರು ಗೊತ್ತಾ? ಕಣ್ಣು ಕೀಳಿಸಿ ಶರಣರನ್ನ, ಕಾಯ್ದ ಕಬ್ಬಿಣದ ಸಲಾಕೆಗಳನ್ನ ಕಣ್ಣು ಕೀಳಿಸಿ ಆನೆಯ ಕಾಲಿಗೆ ಕಟ್ಟಿ ಕೆಳಗಡೆ ಮುಳ್ಳು ಕಲ್ಲುಗಳನ್ನ ಹಾಕಿ ಅದ್ರ ಮೇಲೆ ಶರಣರನ್ನ ಎಳೆಸಿ ಕೊಂದ್ರು. ಇವರು ತಾಲಿಬಾನಿಗಳ ಅಥವಾ ಕೊಲ್ಲಿಸಿಕೊಂಡಂತ ಅಂದ್ರೆ ಆ ಹಿಂಸೆಯನ್ನು ಅನುಭವಿಸಿದಂತ ಶರಣರು ತಾಲಿಬಾನಿಗಳು? ಹೇಳ್ರಿ, ಶರಣರಿಗೆ ಇವರು ತಾಲಿಬಾನಿಗಳು ಅಂತ ಪಟ್ಟವನ್ನ ಕಟ್ಟಿದಾನೆ ಈ ಸ್ವಾಮಿ. ಯಾರು? ಈ ಕನ್ನೇರಿ ಸ್ವಾಮಿ. ಆ ಪದವನ್ನ ಈಗ ಎಲ್ಲ ಕಡೆ ಅದ್ರ ಬಗ್ಗೆ ವ್ಯಾಪಕವಾದ ಟೀಕೆ ಆಗ್ತಾ ಇದೆಯಲ್ಲ ಆ ಪದ ಬಳಕೆ ಬಗ್ಗೆ. ಅದಕ್ಕೆ ಈ ಸಿದ್ಧಲಿಂಗೇಶ್ವರ ಸ್ವಾಮಿನ ಮನುಷ್ಯ ಏನ್ ಹೇಳ್ತಾ ಇದಾರೆ, ಫ್ಲೈಓವರ್ ಕಂಪನಿ ಅಂತ ಹೊಸ ಹೆಸರು ನಾಮಕರಣ ಮಾಡಿದ್ದಾರೆ. ಈಗ ಬಹುಶಃ ಅಲ್ಲಿ ಇದು ಪ್ರತಿಭಟನೆ ನಡೀತಾ ಇತ್ತು ಬಸವಾನುಯಾಯಿಗಳದ್ದು, ಅಲ್ಲಿ ಫ್ಲೈಓವರ್ ಹತ್ರ ನಡೀತಾ ಇತ್ತು ಅನ್ಸುತ್ತೆ. ಅದಕ್ಕೆ ಫ್ಲೈಓವರ್ ಕಂಪನಿ ಅಂತ ಹೊಸ ಹೆಸರನ್ನ ನಾಮಕರಣ ಮಾಡಿದ್ದಾರೆ.
ಈ ಯೋಗ್ಯತೆಗಳಿಗೆ ಮಾಡೋದ್ ಬೇರೆ ಏನು ಕೆಲಸ ಇಲ್ವಾ? ಒಳ್ಳೆ ತಾತ್ವಿಕವಾದ ವಿಚಾರಗಳನ್ನ ಹೇಳಬೇಕು ಸಮಾವೇಶದಲ್ಲಿ. ಇಂಥ ಕೆಲ್ಸಕ್ಕೆ ಬರ್ದೇ ಇರೋಂಥ ವಿಚಾರಗಳನ್ನ ಮಾತಾಡ್ಕೊಂಡು ಯಾಕೆ ಜನರು ಸಾವಿರಾರು ಜನ, ಲಕ್ಷಾಂತರ ಜನ ಸಮಯವನ್ನ ವ್ಯರ್ಥ ಮಾಡ್ತೀರಾ? ನಿಮ್ಮ ಜೀವನದ ಸಮಯ, ಅಮೂಲ್ಯವಾದ ಸಮಯವನ್ನ ವ್ಯರ್ಥ ಮಾಡ್ಕೋತೀರಾ. ಮುಖ್ಯವಾಗಿ ಬಸವಣ್ಣನವ್ರನ್ನ ನಿಂದೆ ಮಾಡೋದು ಮುಖಾಂತರ ನೀವು ಬಸವ ದ್ರೋಹಕ್ಕೆ, ಗುರುದ್ರೋಹಕ್ಕೆ ಗುರಿ ಆಗ್ತಾ ಇದ್ದೀರಿ ಅನ್ನೋ ಪ್ರಜ್ಞೆ ನಿಮ್ಗಿರ್ಲಿ. ಅದೇ ಸ್ವಾಮಿ, ಆ ಸಿದ್ಧಲಿಂಗೇಶ್ವರ ಸ್ವಾಮಿ ಅಂತವ್ರು ಹೇಳ್ತಾರೆ, ಹಿಂದೂ ಸಮಾವೇಶವನ್ನು ವಿರೋಧಿಸುವವರು ಹಿಜಡಾಗಳು. ಬಸವಾದಿ ಹಿಂದೂ ಶರಣರ ಹಿಂದೂ ಸಮಾವೇಶನ ವಿರೋಧಿಸುವವರು ಹಿಜಡಾಗಳು, ದೇಶದ್ರೋಹಿಗಳು. ಹಿಂದೂಗಳನ್ನ ಈ ಸಮಾವೇಶಗಳ ಇಂಥವು ಯಾರೇ ವಿರೋಧ ಮಾಡೋ ದೇಶದ್ರೋಹಿಗಳು ಅನ್ನುವಂತ ಒಂದು ಅಸಂಬದ್ಧ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ನೋಡ್ರಿ, ಇವೆಲ್ಲ ಕೋರ್ಟ್ ಎಷ್ಟು ಸ್ಪಷ್ಟವಾಗಿ ಹೇಳಿದೆ, ಈ ತರದ್ದೆಲ್ಲ ಮಾತಾಡ್ಕೊಡ್ದು ನೀವು ಅಂತೇಳಿ. ಜನರ ಭಾವನೆಗಳಿಗೆ ಧಕ್ಕೆಯನ್ನ ಉಂಟು ಮಾಡುವಂತ, ಘಾಸಿಯನ್ನ ಉಂಟು ಮಾಡುವಂತ ಯಾವುದೇ ಸ್ಟೇಟ್ಮೆಂಟ್ಗಳು ಬರ್ಕೂಡುದು ಅಂತ ಸ್ಪಷ್ಟವಾಗಿ ಹೇಳಿದೆ ಹೈಕೋರ್ಟ್. ಆದಾಗ್ಯೂ ಕೂಡ ಈ ರೀತಿಯಾದಂತ ಸ್ಟೇಟ್ಮೆಂಟ್ಗಳು ಅವ್ರ ಭಾಷಣಗಳಲ್ಲಿ ಬರ್ತಾ ಇದ್ದಾವೆ. ಹಿಂದೂ ಸಮಾವೇಶ ವಿರೋಧಿಸಲು ಹಿಜಡಾಗಳಂತೆ. ದಾರಿಯಲ್ಲಿ ಭಿಕ್ಷೆ ಕೇಳ್ಕೊಂಡ್ ಬರ್ತಾರಲ್ಲ ಅವರೆಲ್ಲ ಹಿಜಡಾಗಳು. ಇಂಥ ಸಮಾವೇಶಗಳನ್ನ ಯಾರು ವಿರೋಧ ಮಾಡ್ತಾರೋ ಅವ್ರು ಹಿಜಡಾಗಳು. ನೀವು ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತ ಹೆಸರು ಕೊಟ್ಕೊಳ್ಳದೆ ಇದ್ದಿದ್ರೆ ಯಾರು ನಿಮ್ಮನ್ನು ವಿರೋಧ ಮಾಡ್ತಾ ಇರಲಿಲ್ಲ. ನೀವು ಬರೀ ಹಿಂದೂ ಸಮಾವೇಶ ಮಾಡಿದ್ರೆ ಖಂಡಿತ ಯಾರು ವಿರೋಧ ಮಾಡ್ತಾ ಇರಲಿಲ್ಲ. ಇಲ್ಲಿ ಬಸವಾದಿ ಶರಣರನ್ನ ಯಾಕೆ ಕರ್ಕೊಂಡು ಬಂದಿದ್ದೀರಿ? ಅವರು ನಿಮಗೆ ಬಸವಣ್ಣನವರು ನೀವು ಆಗ್ಲೇನೆ ಹೇಳ್ದಂಗೆ ಬಸವಣ್ಣನವರು ಧರ್ಮ ಕೊಟ್ಟಿಲ್ಲ ಅಂತೇಳಿ ನೀವು ಹೇಳ್ಕೊತಾ ಇದ್ದೀರಾ ಅಂದ್ಮೇಲೆ ಮತ್ ಬಸವಾದಿ ಶರಣರ ಹಿಂದೂ ಸಮಾವೇಶ ನಿಮ್ಗೆ ಹಾಕ್ಬೇಕು. ಬಸವಣ್ಣವರೇ ಬೇಡ ಅಂದ್ಮೇಲೆ, ಬಸವಣ್ಣನವರ ವಿಚಾರಗಳು ಬೇಡ ಅಂತಂದ ಮೇಲೆ ಇಲ್ಲಿ ನಿಮಗೆ ಏನ್ ಹೇಳ್ತೀರಿ? ಇದನ್ನ ವಿರೋಧಿಸುವವರು ಹಿಜಡಾಗಳು, ದೇಶದ್ರೋಹಿಗಳು ಅನ್ನುವಂಥ ಸ್ಟೇಟ್ಮೆಂಟ್ ಕೂಡ ಬಂದಿದೆ. ಅಲ್ಲ, ಈ ದೇಶದ ಸಂವಿಧಾನವೇ ಹೇಳುತ್ತೆ ಯಾರು ಅವರಿಗೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನಗೆ ಇಷ್ಟ ಬಂದ ಧರ್ಮವನ್ನ ಅನುಸರಿಸಬಹುದು, ತನಗೆ ಇಷ್ಟ ಬಂದ ಧರ್ಮವನ್ನು ಅನುಸರಿಸಬಹುದು. ಈಗ ನಾನು ಬಸವಣ್ಣನವರ ಅನುಯಾಯಿ ಇದ್ದೀನಿ, ನನಗೆ ಇದು ಇಷ್ಟ ಆಗ್ಲಿಲ್ಲ, ನನಗೆ ಸ್ವಂತವಾದ ಯಾವ್ದೋ ಒಂದು ಇದೆ, ಇದನ್ನು ಬಿಟ್ಟು ನಾನು ಇನ್ಯಾವುದೋ ರೀತಿಯಲ್ಲಿ ಇರ್ಬೇಕು ಅಂತ ಅಂದ್ಕೊಳ್ತೀನಿ ಅಂದ್ಕೊಂಡ್ರೆ ಅದಕ್ಕೂ ಸ್ವಾತಂತ್ರ್ಯ ಇದೆ. ನಮ್ಮ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಂವಿಧಾನದಲ್ಲಿ. ನೀವ್ಯಾರ್ರಿ ಪ್ರಶ್ನೆ ಮಾಡೋದಕ್ಕೆ? ಅನಗತ್ಯವಾಗಿ ಈ ತರದ ವಿಚಾರಗಳನ್ನೆಲ್ಲ ಇಲ್ಲಿ ತಂದು ನಿಮ್ ತತ್ವ ವಿಚಾರಗಳನ್ನ ಹೇಳ್ರಿ. ಅದು ಬಿಟ್ಟು ಇವೆಲ್ಲ ಸುಮ್ನೆ ತಗೊಂಡು ಬಂದು ಹಿಜಡಾಗಳನ್ನೋದು, ಪಜಡಾಗಳನ್ನೋದು, ದೇಶದ್ರೋಹಿಗಳು ಅನ್ನೋದು. ನಿಜವಾದ ದೇಶದ್ರೋಹಿ ಯಾರು ಗೊತ್ತಾ? ಯಾರು ದುಡಿದೆ ಉಣ್ತಾ ಇದ್ದಾನಲ್ಲ, ಕಾಣಿಕೆ ದುಡ್ಡಿನಿಂದ ಉಣ್ತಾ ಇದ್ದಾನಲ್ಲ, ಅವನು ದೇಶದ್ರೋಹಿ. ಕಾಯಕವನ್ನ ಮಾಡಿ ದುಡಿದು ಉಣ್ಣುವ ಯಾವುದೇ ಒಬ್ಬ ಮನುಷ್ಯ ದೇಶದ್ರೋಹಿ ಅಲ್ಲ. ಅವನು ದೇಶಕ್ಕೆ ತೆರಿಗೆಯನ್ನ ಕಟ್ಟುವ ಮೂಲಕ ದೇಶದ ಸಂಪನ್ಮೂಲ ವ್ಯಕ್ತಿಯಾಗಿರ್ತಾನೆ. ದೇಶದ ದ್ರೋಹಿ ಯಾರು ಅಂದ್ರೆ, ಕಾಯಕವನ್ನ ಮಾಡ್ಲಾರ್ದೆ ಬರೀ ಈ ರೀತಿಯಾಗಿ ಸಮಾವೇಶಗಳನ್ನ ಮಾಡ್ಕೊಂಡು ಸುತ್ಕೊಂಡಿದ್ದೀರಲ್ಲ, ಅಂಥವ್ರು ದೇಶದ್ರೋಹಿಗಳು ಅಲ್ವಾ? ಮತ್ತೆ ಇದನ್ನ, ಈ ಸಮಾವೇಶದ ವಿರೋಧಿಸಿದ್ದಕ್ಕೆ ಇದನ್ನ ಕಾಂಗ್ರೆಸ್ ಪಕ್ಷದ ಹಣೆಪಟ್ಟಿಗೆ ಕಟ್ಟಿದ್ದಾರೆ. ಯಾರು? ಅದೇ ಸ್ವಾಮಿ. ಕಾಂಗ್ರೆಸ್ ಪಕ್ಷ ಏನಂತ, ಹಿಂದೂ ವಿರೋಧಿ ರೀತಿಯನ್ನ ಅನುಸರಿಸ್ತಾ ಇದೆ. ನೀವು ಸರಿಯಾದ ರೀತಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗಿದ್ರೆ ಇದು ಕೋರ್ಟ್ ತನಕನೂ ಹೋಗ್ತಿರಲ್ಲ, ಏನಿಲ್ಲ. ನೀವು ಯಾವುದೇ ಎಷ್ಟೇ ಸಮಾವೇಶ ಮಾಡ್ಕೊಂಡು ಹೋಗಿ, ಆದ್ರೆ ಪ್ರತಿ ಸಮಾವೇಶದಲ್ಲಿ ಶರಣರು ಹಂಗ್ ಮಾಡಿಲ್ಲ, ಶರಣರು ಹಿಂಗ್ ಮಾಡಿಲ್ಲ, ಅದನ್ನ ಹೇಳಕ್ ನೀವ್ಯಾರು? ಅದನ್ನ ಹೇಳಕ್ಕೆ ಬಸವಣ್ಣನವರ ಅನುಯಾಯಿಗಳಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ, ಏನ್ ಮಾಡಿಲ್ಲ ಅಂತ ನಮಗ್ ಗೊತ್ತಿದೆ, ನಿಮಗ್ ಗೊತ್ತಿಲ್ಲ. ನಿಮಗ್ ಗೊತ್ತಿಲ್ಲದೆ ಇರೋ ವಿಚಾರ ಮಾತಾಡ್ಬೇಡಿ ನೀವು. ಬಸವಣ್ಣವ್ರು ಏನ್ ಕೊಟ್ಟಿದ್ದಾರೆ, ಏನ್ ಕೊಟ್ಟಿಲ್ಲ, ಅದು ನಮಗ್ ಗೊತ್ತು. ಬಸವಾದಿ ಶರಣರ ಅನುಯಾಯಿಗಳಿಗೆ ಗೊತ್ತು. ಬಸವಣ್ಣನವ್ರನ್ನ ವಿರೋಧಿಸುವಂತ ನಿಮ್ಮ ಬಸವ ದ್ರೋಹಿಗಳಿಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲದೆ ಇರೋ ವಿಚಾರ ನೀವ್ಯಾಕೆ ಮಾತಾಡ್ತೀರಿ? ಈಗ ನಾವು ಬೇರೆ ವಿಚಾರಗಳನ್ನ ಮಾತಾಡೋದಿಲ್ಲ, ಅದು ನಮಗೆ ಅನಗತ್ಯ. ಬೇರೆ ಯಾವ ಧರ್ಮದ ವಿಚಾರ, ಬೇರೆ ಯಾವ ಆಚಾರ ವಿಚಾರಗಳ ವಿಚಾರ ನಮಗೆ ಅನಗತ್ಯ. ಯಾಕೆಂದ್ರೆ ನಮಗೆ ಬೇಕಾದಂತ ಜ್ಞಾನ ನಮಗಿದೆ, ಬಸವಣ್ಣವ್ರು ಕೊಟ್ಟಿದ್ದಾರೆ, ಏನಫ್. ಬೇರೆಯವ್ರ ಟೀಕೆ ಮಾಡಕ್ ಹೋಗೋದೇ ಇಲ್ಲ ನಾವು, ಯಾವುದೂ ಅವಶ್ಯಕತೆ ಇಲ್ಲ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷನೂ ಹೇಳ್ಕೊಂಬಂದಿದ್ದಾರೆ. ಅವರು ಆಡಳಿತಾತ್ಮಕವಾಗಿ ಏನ್ ನಿರ್ಧಾರ ಮಾಡಿರ್ಬೇಕು ಅದನ್ನ ಮಾಡಿರ್ತಾರೆ, ಅಷ್ಟೇನೆ. ಈ ಸ್ವಾಮಿಗಳು ಇನ್ನೊಂದು ಮಾತು ಹೇಳ್ತಾರೆ, ಇವರದೇ ಜಾಸ್ತಿ ಇರೋದು, ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಹೇಳ್ತಾರೆ, ದಯವಿಲ್ಲದ ಧರ್ಮದ ವಿರುದ್ಧ ಹೋರಾಟ ಮಾಡಿದೀರಾ ನೀವು ಯಾವತ್ತಾರುವೆ ಅಂತ ಪ್ರಶ್ನೆ ಕೇಳ್ತಾರೆ. ಇವ್ರ ಉದ್ದೇಶ ಒಂದೇ, ಇಲ್ಲಿ ಹಿಂದೂ ಮುಸ್ಲಿಂ ಅನ್ನ ತಂದಿಡಬೇಕು. ಈ ಮನುಷ್ಯ ಯಾವತ್ತೇ ಮಾತಾಡ್ಲಿ
ಈ ಧರ್ಮದ್ವೇಷಗಳನ್ನ ತಂದಿಡಬೇಕು ಅಷ್ಟೇ. ಇವ್ರ ಉದ್ದೇಶ ಇಷ್ಟೇ. ಧರ್ ಜನರು ನೆಮ್ಮದಿಯಿಂದ ಬದುಕಬಾರ್ದು. ಧರ್ಮಗಳ ನಡುವೆ ಬೆಂಕಿಯನ್ನು ಹಚ್ಚಿ ಆ ಬೆಂಕಿಯ ಕಾವಿನಲ್ಲಿ ತಾವು ಬೆಂಕಿ ಕಾಯಿಸ್ಕೋಬೇಕು, ಮೈ ಬಿಸಿ ಮಾಡ್ಕೋಬೇಕು, ಅಷ್ಟೇ ಇವ್ರ ಉದ್ದೇಶ. ಮನುಷ್ಯ ಕೇಳ್ತಾರೆ ನೋಡ್ರಿ ಇಲ್ಲಿ, ದಯವಿಲ್ಲದ ಧರ್ಮದ ವಿರುದ್ಧ ಹೋರಾಟ ಮಾಡಿದ್ದೀರಾ ನೀವು ಯಾವತ್ತಾರುವೆ? ಪೀರ್ ಸಾಬ್ ಬಂಗ್ಲಾ ವಿರುದ್ಧ ಅಲ್ಲಿ ನಿಂತ್ಕೊಂಡು ಗೋವುಗಳ ಕೊಲ್ಲುವ ಪಾಪಿಯ ದನಿಯ ಕೇಳದ ಮುನ್ನ ಅಂತ ಹೇಳಿ ಆಗ ಅವ್ರ ಮನೆ ಮೇಲೆ ಬಾಂಬುಗಳು ಬೀಳ್ತವೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ನೀವು ಪೀರ್ ಪಾಷಾ ಬಂಗ್ಲಾ ಅಂತ ಒಂದಿದೆ, ಅಲ್ಲಿ ನಿಂತ್ಕೊಂಡು, ಅಂದ್ರೆ ಮುಸ್ಲಿಮರು ಇರುವಂತ ಜಾಗ ಬಸವ ಕಲ್ಯಾಣದಲ್ಲಿ, ಅಲ್ಲಿ ನಿಂತ್ಕೊಂಡು ಈ ರೀತಿ ಬಸವಣ್ಣವ್ರ ಒಂದು ವಚನ ಇದೆ, ಗೋವುಗಳ ಕೊಲ್ಲುವ ಪಾಪಿಯ ದನಿಯ ಕೇಳದ ಮುನ್ನ ಲಿಂಗವ ಪೂಜಿಸಬೇಕು ಅಂತ. ಆದ್ರೆ ಅದು ಬಸವಣ್ಣವರು ಇವರನ್ನ ಕುರಿತು ಹೇಳಿಲ್ಲ. ಅಲ್ಲಿ ಆ ವಚನದ ಆಂತರ್ಯವೇ ಬೇರೆ ಇದೆ, ವಚನದ ಅಂತರಂಗ ಬೇರೆ ಇದೆ. ಆ ಪದ ಇದೆ, ಗೋವುಗಳ ಕೊಲ್ಲುವ ಪಾಪಿಯ ದನಿಯ ಕೇಳದ ಮುನ್ನ ಲಿಂಗವ ಪೂಜಿಸಬೇಕು ಅಂತ ಇದೆ. ಅವತ್ತು ಇಸ್ಲಾಮಿ ಧರ್ಮದಲ್ಲಿ ಇಲ್ಲಿರ್ಲೇ ಇಲ್ಲ. ಇವರು ಇಲ್ಲಿ ಮುಸ್ಲಿಮರನ್ನ ತಗೊಂಡು ಬಂದು ಇಲ್ಲಿ ಲಿಂಗಾಯತರಿಗೂ ಮುಸ್ಲಿಮರಿಗೂ ವೈರುಧ್ಯವನ್ನ ಕಟ್ಟಬೇಕು, ಅದಕ್ಕೆ ಈ ಸ್ವಾಮಿ ಈ ತರ ಮಾತಾಡ್ತಾ ಇದ್ದಾರೆ. ಆದ್ರೆ ಗೊತ್ತಿರ್ಲಿ, ಅವತ್ತಿಲ್ಲಿ ಇಸ್ಲಾಂ ಇರ್ಲೇ ಇಲ್ಲ. ಬಸವಣ್ಣವ್ರ ವಚನಗಳಲ್ಲಿ ಗೋವುಗಳ ಕೊಲ್ಲುವ ಪಾಪಿ ಯಾರನ್ನ ಕುರಿತು ಹೇಳಿದ್ದಾರೆ ಅಂದ್ರೆ, ಯಜ್ಞದಲ್ಲಿ ಗೋವುಗಳನ್ನ ಬಲಿ ಕೊಡ್ತಾ ಇದ್ರಲ್ಲ ಹಿಂದೆ, ಅದನ್ನ ಕುರಿತು ಹೇಳಿರೋದು. ಯಜ್ಞಗಳಲ್ಲಿ ಗೋವುಗಳನ್ನ ಬಲಿ ಕೊಡ್ತಾ ಇದ್ರಲ್ಲ, ಆ ವಿಚಾರವನ್ನ ಕುರಿತು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅವತ್ತಿಲ್ಲಿ ಇಸ್ಲಾಂ ಇರ್ಲಿಲ್ಲ ಅವ್ರ ವಿರುದ್ಧ ಹೇಳಕ್ಕೆ. ಹಾಗಾಗಿ ಈ ಸ್ಪಷ್ಟತೆಗಳು ನಮಗೆ ಗೊತ್ತಿರಬೇಕಾಗತ್ತೆ. ಈ ರೀತಿ ಪ್ರಚೋದನಾತ್ಮಕ ಹೇಳಿಕೆಗಳನ್ನ ಕೊಟ್ಟು ಜನರನ್ನ ದಾರಿ ತಪ್ಪಿಸಬೇಡಿ ಸ್ವಾಮಿಗಳೇ. ನೀವು ಸ್ವಾಮಿಗಳಾಗಿದ್ದೀರಿ, ಆ ಸ್ವಾಮಿತ್ವವನ್ನು ಉಳಿಸ್ಕೊಳ್ಳಿ. ಸ್ವಾಮಿತ್ವ ಅಂದ್ರೆ ಏನು ಅಂತಂದ್ರೆ, ತನ್ನ ಇಂದ್ರಿಯಗಳಿಗೆ, ಅಂದ್ರೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣಗಳು ಏನಿದಾವಲ್ಲ, ಇವಕ್ಕೆ ಒಡೆಯನಾಗಿರ್ಬೇಕು. ಬಾಸ್, ಐ ಶುಡ್ ಬಿ ದಿ ಬಾಸ್ ಟು ಮೈ ಈ ಇಂದ್ರಿಯಗಳೇನಿದಾವೆ ಅವಕ್ಕೆ ನಾನೇ ಬಾಸ್ ಆಗಿರ್ಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಅವುಗಳಿಗೆ ನಾನು ದಾಸನಾಗ್ಬಿಡ್ತೀನಿ. ಈಗ ಇವೆಲ್ಲ ಮಾಡ್ತಾ ಇರೋದು ದಾಸನಾಗಿರೋದು, ಇಂದ್ರಿಯಗಳಿಗೆ ದಾಸರಾಗಿ ಈ ರೀತಿಯಾಗಿ ಬಾಯಿಗೆ ಬಂದಂತೆ ಮಾತನಾಡುವುದು ಶರಣರ ವಿರುದ್ಧ, ಬಸವ ಅನುಯಾಯಿಗಳ ವಿರುದ್ಧ. ಮುಂದೆ ಇನ್ನೊಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಅವರು, ಗೃಹ ಮಂತ್ರಿಗಳ ಬಾಯಿ ಮುಚ್ಚಿಸಿ ಶಾಂತಿ ಕಾಪಾಡಬೇಕು ಅಂತಾರೆ. ಅದಕ್ಕೂ ನೋಡ್ರಿ, ಇವ್ರು ಮಾತಾಡ್ತಾ ಇರೋದೇನು, ಇವ್ರ ಸಮಾವೇಶದಲ್ಲಿ ಏನ್ ಹೇಳ್ಬೇಕು ಅದನ್ನ ಹೇಳ್ಕೊಂಡು ಹೋಗ್ಬೇಕು. ಈ ರಾಜಕೀಯರಣ ಎಲ್ಲ ಇಲ್ಲಿ ಯಾಕೆ ಧರ್ಮದ ಆಚಾರ ವಿಚಾರಗಳಲ್ಲಿ ಸಮಾವೇಶಗಳಲ್ಲಿ ತಗೊಂಡು ಬರ್ತಾರ, ನನಗಂತೂ ಅರ್ಥ ಆಗ್ತಿಲ್ಲ. ನಿಮ್ಗಳಿಗೆ ಏನಾದ್ರೂ ಅರ್ಥ ಆದ್ರೆ ಹೇಳಿ ಅಲ್ವಾ. ಇದು ಹಿಂದೂ ಸಮಾವೇಶ ಮಾಡ್ತಾ ಇದ್ದಾರೆ ಅಂದ್ರೆ ಹಿಂದೂ ಧರ್ಮದ ಆಚಾರ ವಿಚಾರಗಳನ್ನ, ಪ್ರಜ್ಞಾವಂತಿಕೆಯನ್ನ ಹೇಳಿ ಜನರನ್ನ ದಾರಿಯಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಏನ್ ಸಮಾವೇಶ ಬೇಕೋ ಅದನ್ನ ಮಾಡ್ಬೇಕು. ಸುಮ್ನೆ ರಾಜಕಾರಣವನ್ನ ಎಳುತ್ತಾ ಇರೋದು ಇಲ್ಲಿ ಅನಗತ್ಯ ಅಂತ ನನ್ನ ಭಾವನೆ. ಇವರು ರಾಜೇಶ್ವರಾಚಾರ್ಯ ಶಿವಾಚಾರ್ಯ ಸ್ವಾಮಿ ಅಂತ ಇನ್ನೊಬ್ರು ಯಾರೋ ತಡೋಳ, ಇವ್ರು ಕೇಳ್ತಾರೆ, ಬಸವಣ್ಣನವರು ಇವರ ಅಪ್ಪನ ಆಸ್ತಿಯೇ ಎಂದು ಸರ್ಕಾರದ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿದ್ದಾರೆ. ಬಸವಣ್ಣನವರು ಇವರ ಅಪ್ಪನ ಆಸ್ತಿಯೇ ಅಂತ. ನೋಡ್ರಿ, ಇಲ್ಲಿ ಈ ಲೋಕದಲ್ಲಿ ಹಲವಾರು ಸಾಹಿತ್ಯಗಳಿವೆ, ಹಲವಾರು ಮಹಾತ್ಮರಾಗಿ ಹೋಗಿದ್ದಾರೆ, ಅವರು ಹಲವಾರು ಸಾಹಿತ್ಯಗಳನ್ನ ಸೃಷ್ಟಿ ಮಾಡಿ ಹೋಗಿದ್ದಾರೆ. ಯಾವುದು ಯಾರ ಆಸ್ತಿನೂ ಅಲ್ಲ, ಯಾವುದು ಯಾರ ಆಸ್ತಿನೂ ಅಲ್ಲ. ಯಾರು ಯಾವ ತತ್ವವನ್ನು ಒಪ್ತಾರೆ ಅದು ಅವರ ಆಸ್ತಿ. ನಾನು ಬಸವಣ್ಣನವರ ಗುರುತ್ವವನ್ನು ಒಪ್ತೀನಿ, ಬಸವಣ್ಣನವರ ಸಾಹಿತ್ಯವನ್ನು ಒಪ್ತೀನಿ. ಹಾಗಾಗಿ ನನಗೆ ಬಸವಣ್ಣನವರು ಆಸ್ತಿ, ಹಾಗೆ ನನಗೆ ಅದರ ಮೇಲೆ ಹಕ್ಕು ಕೂಡ ಇದೆ. ನೀವು ಬಸವಣ್ಣನವ್ರನ್ನ ಒಪ್ಪೋದಿಲ್ಲ, ಬಸವಣ್ಣವರು ವಚನಗಳನ್ನು ಕೊಟ್ಟಿಲ್ಲ ಅಂತೀರಿ, ವಚನಗಳ ಧರ್ಮ ಕೊಟ್ಟಿಲ್ಲ ಅಂತ, ಬಸವಣ್ಣವ್ರ ಧರ್ಮ ಕೊಟ್ಟಿಲ್ಲ ಅಂತೀರಿ, ಮತ್ತೊಂದು ಮಾಡಿಲ್ಲ ಅಂತೀರಿ, ಇಷ್ಟಲಿಂಗ ಕೊಟ್ಟಿಲ್ಲ ಅಂತೀರಿ. ಮತ್ತೆ ನಿಮಗೆ ಬಸವಣ್ಣವರು ನಿಮ್ಮದ ಆಸ್ತಿನ ನಿಮಗೆ ಹಕ್ಕಿಲ್ಲ ಅಷ್ಟೇ. ಯಾರಿಗೆ ಹಕ್ಕಿದೆ ಅಂತಂದ್ರೆ, ಯಾರು ಅವರನ್ನ ಅನುಸರಿಸ್ತಾರೆ ಅವರಿಗೆ ಅವ್ರ ವಿಚಾರಗಳನ್ನ ಹೇಳಲಿಕ್ಕೆ ಹಕ್ಕಿರುತ್ತೆ. ಈಗ ನಾನು ಏನೋ ಒಂದು ಓದೇ ಇಲ್ಲ ವಿಚಾರ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ವಿಚಾರ, ಯಾವುದೋ ಒಂದು ಸಬ್ಜೆಕ್ಟ್ ನನಗೆ, ಫಾರ್ ಎಕ್ಸಾಂಪಲ್ ಸೈನ್ಸ್, ವಿಜ್ಞಾನ ನಾನು ಓದೇ ಇಲ್ಲ ಅಂತ ಇಟ್ಕೊಳ್ಳಿ. ವಿಜ್ಞಾನದ ಬಗ್ಗೆ ನನಗೆ ಮಾತಾಡ್ಲಿಕ್ಕೆ ಏನು ಹಕ್ಕಿದೆ? ನಾನು ಅದ್ರ ಬಗ್ಗೆ ಓದಿ ಭೌತಶಾಸ್ತ್ರದ ನಿಯಮಗಳನ್ನು, ನ್ಯೂಟನ್ನನ ಚಲನೆಯ ನಿಯಮಗಳನ್ನು ಸರಿಯಾಗಿ ತಿಳ್ಕೊಂಡಿದ್ರೆ, ನ್ಯೂಟನ್ನನ ಚಲನೆಯ ನಿಯಮಗಳು ಏನು ಅಂತ ನನಗೆ ಹೇಳಲಿಕ್ಕೆ ಹಕ್ಕಿರುತ್ತೆ, ಧೈರ್ಯ ಇರುತ್ತೆ ಅಲ್ವಾ. ಅದನ್ನು ಓದ್ಕೊಳ್ಳದೆ ನಾನು ಯಾವುದೋ ಒಂದು SLC ಫೇಲ್ ಆಗಿ ಕೂತ್ಕೊಂಡು ಅಲ್ಲೂ ಕೂಡ ಅದ್ರ ವಿಚಾರಗಳನ್ನ ತಿಳ್ಕೊಳ್ಳದೆ
ನ್ಯೂಟನ್ ಚಲನ ನಿಯಮದ ಬಗ್ಗೆ ನಾನು ಪಾಠ ಮಾಡ್ತೀನಿ ಬನ್ನಿ ಅಂತಂದ್ರೆ ಆ ಹಕ್ಕಿದೆಯಾ ನನಗೆ? ಇರೋದಿಲ್ಲ. ನೀವುಗಳು ಮಾಡ್ತಿರೋದು ಹಾಗೆ. ಬಸವಣ್ಣನವರ ವಿಚಾರಗಳನ್ನೇ ತಿಳ್ಕೊಂಡಿಲ್ಲ. ನಿಮಗೆ ಮಾತ್ರ ಹಕ್ಕ ಅಂತಂದ್ರೆ ತಿಳ್ಕೊಳ್ಳಿ, ಹಕ್ಕನ್ನ ನೀವು ಪಡ್ಕೊಳ್ಳಿ ಅಷ್ಟೇ. ಹಕ್ಕು ಯಾರ್ದು ಅಂತ ಇಲ್ಲ. ಯಾರಿಗೂ ಆಕಾಶವನ್ನ ನೋಡ್ಲಿಕ್ಕೆ ನೂಕು ನುಗ್ಗಲು ಯಾಕೆ ಅಂತ ಗಾದೆನೇ ಇದೆ. ಆಕಾಶ ಇವು ಶರಣರ ಚಿಂತನೆಗಳು, ಮಹಾತ್ಮರ ಚಿಂತನೆಗಳು ಯಾರದೇ ಇರ್ಬೋದು. ಪರಮಹಂಸರು, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, APJ ಅಬ್ದುಲ್ ಕಲಾಂ ಇರ್ತಾರೆ, ಕ್ರೈಸ್ತ, ಪೈಗಂಬರ್ ಅವರು, ಬುದ್ಧ, ಆಕಾಶದ ತತ್ವಗಳು ಯಾರ್ ಬೇಕಾದ್ರೂ ನೋಡ್ಬೋದು. ಕಣ್ಬಿಟ್ಟು ನೋಡ್ರಿ, ಎಲ್ಲರ ಕಣ್ಣಿಗೂ ಕಾಣುತ್ತೆ. ಕಣ್ಬಿಟ್ಟೆ ನೋಡಲ್ಲ, ನಾನು ತಲೆ ಬಗ್ಗಿಸ್ಕೊಂಡು ಇಷ್ಟನ್ನೇ ನೋಡ್ತೀನಿ ಅಂತಂದ್ರೆ ಅದು ನನ್ನ ಅಜ್ಞಾನ ಅಷ್ಟೇ. ನೋಡುವಂತ ಪ್ರಜ್ಞಾವಂತಿಕೆ ಇದ್ರೆ ಎಲ್ಲದೂ ನಮ್ಮ ಹಕ್ಕೆ, ಎಲ್ಲದೂ ನಮ್ಮ ಆಸ್ತಿನೇ. ಇಲ್ದಿದ್ರೆ ಯಾವುದು ನಮ್ಮ ಆಸ್ತಿ ಅಲ್ಲ. ಸರ್ಕಾರಕ್ಕೂ ಅಷ್ಟೇ, ನಮಗೂ ಅಷ್ಟೇ, ನಿಮಗೂ ಅಷ್ಟೇ. ಸ್ವಾಮಿಗಳೇ, ಇವು ಗೊತ್ತಿರಲಿ ವಿಚಾರಗಳು ನಿಮಗೆ. ಆ ಸ್ವಾಮಿ ಒಂದ್ ಕಡೆ ಹೇಳ್ತಾರೆ, ನಿಮ್ಮ ದೇವತಾ ಮೂರ್ತಿಗಳು, ಮನೆಯಲ್ಲಿರುವ ದೇವತಾ ಮೂರ್ತಿಗಳು ಆಲ್ಫಾ ಬೀಟಾ ಗಾಮಾ ರೇಸ್ ಬರುತ್ತೆ, ಅದಕ್ಕೆ 1 kgಗೆ 1000 ರೂಪಾಯಿ ಅಂತ ಮೌಢ್ಯ ಅಂದ್ರೆ ಒಂದು ರೀತಿಯಲ್ಲ ಒಂದು ಮೂಢನಂಬಿಕೆಗಳನ್ನ ಬಿತ್ತುವ ಕೆಲಸವನ್ನ ಇಲ್ಲಿ ಏನೋ ಮಾಡ್ತಾ ಹೋಗ್ತಾರೆ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ಬಸವಣ್ಣವ್ರ ತಂಟೆಗೆ ಬರ್ದೇ ಇದ್ರೆ ಆಯ್ತು ಅಷ್ಟೇ ನಮಗೆ. ಯಾಕೆಂದ್ರೆ ಸುಮ್ನೆ ಇಲ್ಲಿ ಬಂದು ಬಸವಣ್ಣವ್ರು ಹಾಂಗ್ ಮಾಡಿಲ್ಲ, ಹಿಂಗ್ ಮಾಡಿಲ್ಲ, ಅದು ಮಾಡಿದ್ರೆ ಇದು ಮಾಡಿದ್ರು ಅಂತ ಕಥೆ ಹೇಳಿ ದಾರಿ ತಪ್ಪಿಸುವಂತ ಕೆಲಸ ಒಂದು ಮಾಡದೇ ಇದ್ರೆ ಅವ್ರು ಉಳಿದಿದ್ದು ಏನಾದ್ರೂ ಮಾಡ್ಕೊಂಡು ಹೋಗ್ಲಿ ನಮ್ಗೆ. ಆ ಸ್ವಾಮಿ ಮಾತಾಡ್ತಾ ಹೇಳ್ತಾರೆ, ಯಾರು ಗುಂಡ್ರೆಡ್ಡಿಯಿಂದ ಅಲ್ಲ, ಸರಿ ಸ್ವಾಮಿ ಅಲ್ಲ, ಗುಂಡ್ರೆಡ್ಡಿಯಿಂದ ಅಂತವ್ರೊಬ್ರು ಭಾಷಣಕಾರರು. ಅವ್ರು ಹೇಳ್ತಾರೆ, ಇಲ್ಲಿ ಜನಗಳು ಅಂದ್ರೆ ಬಸವ ಕಲ್ಯಾಣದ ಜನಗಳಿಗೆ ಬೇಮಾರಿ ರೋಗ ಬಂದಿದೆ ಅಂತ, ಬೇಮಾರಿ ಬಂದಿದೆ ಅಂತ ಹೇಳ್ತಾರೆ. ಅಂದ್ರೆ ರೋಗಗ್ರಸ್ತರಾಗಿದ್ದಾರೆ ಅಂತ, ರೋಗಗ್ರಸ್ತರಾಗಿದ್ದಾರೆ ಈ ಜನಗಳು ಅಂತ. ಯಾಕೆ ಅಂದ್ರೆ ಬಸವಣ್ಣನವರ ತತ್ವಗಳನ್ನ ಅದಕ್ಕೆ ವಿರುದ್ಧವಾಗಿ ಮಾತನಾಡುವ ಜನರನ್ನ ವಿರೋಧಿಸ್ತಾ ಇರುವ ಕಾರಣ ಇವರಿಗೆ ರೋಗ ಬಂದಿದೆ ಅಂತ. ಹೆಂಗೆ ಅಂತಂದ್ರೆ ಇದಕ್ಕೆ ಬಸವಣ್ಣವ್ರ ವಚನದಲ್ಲೇ ಇದೆ. ಇದು ನಡುಜಾವದಲ್ಲಿದ್ದ ಒಬ್ಬ ಇವನು ಹುಟ್ಟು ಗುರುಡ ನಡುರಾತ್ರಿಯಲ್ಲಿ ಎದ್ದೇಳ್ತಾನಂತೆ. ಎದ್ದು ಅವನಿಗೆ ಆಕಾಶದಲ್ಲಿ ಬೆಳಕಾದಂಗೆ ಕಾಣ್ತಂತೆ. ಹುಟ್ಟು ಗುರುಡ ನಡುರಾತ್ರಿಯಲ್ಲಿ ನಡುವಿರುಳೆದ್ದ ಕುರುಡಂಗೆ ಆಗುಸೆಯಲ್ಲಿ ಬೆಳಕಾದಂತೆ ಅಂತ ವಚನದಲ್ಲಿ ಹೇಳ್ತಾರೆ. ನಡುವಿರುಳೆದ್ದ, ಅಂದ್ರೆ ಮಧ್ಯರಾತ್ರಿ ಎದ್ದಂತ ಹುಟ್ಟುಗುರುಡನಿಗೆ ಆಕಾಶದಲ್ಲಿ ಬೆಳಕಾಗದಂತೆ ಕಾಣ್ತಂತೆ. ಹುಟ್ಟುಗುರುಡನಿಗೆ ನಡುರಾತ್ರಿಯಲ್ಲಿ ಆಕಾಶದಲ್ಲಿ ಅವನಿಗೆ ಬೆಳಕೇ ಕಾಣಲ್ಲ, ಮಧ್ಯರಾತ್ರಿಯಲ್ಲಿ ಬೆಳಕು ಕಾಣುತ್ತೆ. ಅಂದ್ರೆ ವಿಚಿತ್ರ ಅಲ್ವಾ? ಆ ರೀತಿಯಾಗಿ ಇವರು ಹೇಳ್ತಾ ಇದ್ದಾರೆ. ಬಸವ ಕಲ್ಯಾಣದ ಜನರಿಗೆ ಏನಾಗಿದೆ ಅಂತಂದ್ರೆ ರೋಗ ಬಂದಿದೆ ಅಂತೆ. ಯಾಕೆಂದ್ರೆ ಇವರನ್ನು ವಿರೋಧ ಮಾಡ್ತಾ ಇದ್ದಾರೆ. ವಿರೋಧ ಯಾತಕ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಜ್ಞೆನೇ ಇಲ್ಲದೆ ಮಾತಾಡ್ಲಿಕ್ಕೆ ಹೊರಟ್ರೆ ರೋಗ ಬಂದಿರೋದು, ನಿಜವಾದ ರೋಗ ಬಂದಿರೋದು ಯಾರಿಗೆ? ಆಗುಸೆಯಲ್ಲಿ ಕುರುಡನಿಗೆ ಬೆಳಕಾದಂತೆ, ಆಕಾಶದಲ್ಲಿ ಮಧ್ಯರಾತ್ರಿ ಬೆಳಕಾದಂತೆ ಕಾಣ್ತಾ ಇದೆ ಇವರಿಗೆಲ್ಲ. ಬಸವಾದಿ ಶರಣರ ಪರವಾಗಿರುವಂತಹವರು ಇಲ್ಲಿ ಇವರಿಗೆ ವಿರೋಧಿಗಳಾಗಿ ಕಾಣ್ತಾ ಇದ್ದಾರೆ. ಅಜ್ಞಾನಿಗಳ ತರ, ರೋಗಗ್ರಸ್ತರ ತರ ಕಾಣ್ತಾ ಇದ್ದಾರೆ. ಇದೇ ವಿಚಿತ್ರ. ಯಾರು ಏನು ಮಾಡಕ್ಕಾಗಲ್ಲ. ಬಸವಾದಿ ಶರಣರು ಅವತ್ತಿನ ಕಾಲಘಟ್ಟದಲ್ಲಿ ಇವೆಲ್ಲವನ್ನು ಅನುಭವಿಸಿ ಹೋಗಿದ್ದಾರೆ. ಅವತ್ತವ್ರ ಕಾಟ ಕೊಟ್ಟಂತವ್ರು ಯಾರು? ಇವರೇ. ಇವತ್ತು ಏನು ಸಮಾವೇಶಗಳನ್ನ ಮಾಡ್ತಾ ಇದ್ದಾರಲ್ಲ, ಬಸವಣ್ಣನವ್ರನ್ನ ಇವರ ಕೆಳಗಡೆ ಹಾಕೊಂಡು ತುಳಿಬೇಕು ಅಂತ ನೋಡ್ತಾ ಇದ್ದಾರಲ್ಲ, ಇವರೇ ಅವತ್ತು 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಕ್ರಾಂತಿಯನ್ನ ಮಾಡಿದಂಥವ್ರು ಮಹಾಪುರುಷರು ಇವರೆಲ್ಲ. ಇವತ್ತು ಮತ್ತೆ ನೋಡಿದ್ರು 12ನೇ ಶತಮಾನ 900 ವರ್ಷ ಆದ್ಮೇಲೆ ಮತ್ತೆ ಚಿಗುರಿ ಮೇಲಕ್ಕೆ ಎದ್ದು ಬಿಡ್ತಲ್ಲ ಬಸವ ಧರ್ಮ, ಲಿಂಗಾಯತ ಧರ್ಮ, ಏನಾದ್ರು ಮಾಡಿ ಮತ್ತೆ ತುಳಿಬೇಕು ಇದನ್ನ ಅಂತ ಮತ್ತೆ ಹೊಂಟಿದ್ದಾರೆ ಈಗ. ಆದ್ರೆ ಈ ಸರಿ ಬಹಳ ಸ್ಟ್ರಾಂಗ್ ಆಗಿ ಹೊರಟಿದ್ದಾರೆ. ಎಷ್ಟು ಸ್ಟ್ರಾಂಗ್ ಆಗಿ ಹೊರಟಿದ್ದಾರೆ ಅಂದ್ರೆ ವಚನಗಳನ್ನ ಸುಟ್ಟಾಕಕ್ಕಾಗಲ್ಲ. ಈಗ ಶರಣರನ್ನ ವಧೆ ಮಾಡಕ್ಕಾಗಲ್ಲ, ಅವತ್ತು ಮಾಡ್ದಂಗೆ. ಕಣ್ಣು ಕೀಳ್ಸಿ ಸಾಯ್ಸೋಕ್ಕಾಗಲ್ಲ. ಹೆಂಗ ಮಾಡ್ಬೇಕು? ಜನರ ಅರಿವಿನ ಕಣ್ಣನ್ನ ಕಿತ್ತಾಕ್ಬೇಕು ಅಂತ ಹೊರಟಿದ್ದಾರೆ. ಈಗ ಜನರ ಅರಿವಿನ ಕಣ್ಣನ್ನ ಕಿತ್ತಾಕ್ಲಿಕ್ಕೆ ಹೊರಟಿದ್ದಾರೆ. ಪ್ರಜ್ಞೆ ಇದೆಯಲ್ಲ, ಅರಿವಿನ ಕಣ್ಣು ಅಂದ್ರೆ ಏನು? ನಿಮ್ಮಲ್ಲಿರುವ ಪ್ರಜ್ಞೆ. ಆ ಪ್ರಜ್ಞೆಯ ಕಣ್ಣನ್ನ ಕಿತ್ತಾಕ್ಬಿಟ್ರೆ, ವಚನಗಳನ್ನ ತಪ್ಪ ಅರ್ಥ ಮಾಡ್ಬಿಟ್ರೆ ಪ್ರಜ್ಞೆಯ ಕಣ್ಣು ಕಿತ್ತೋಯ್ತು ಅಲ್ವಾ? ಅವಾಗ ಇವ್ರು ಹೇಳ್ದಂಗೆ ಎಲ್ಲ ಉಳ್ಕೊಂಡು ಹೋಗುತ್ತೆ. ಆ ವ್ಯವಸ್ಥೆಯನ್ನ ಸುವ್ಯವಸ್ಥಿತವಾಗಿ ತಗೊಂಡು ಹೋಗ್ತಾ ಇದ್ದಾರೆ ಅವರು. ಅವ್ಯವಸ್ಥೆಯನ್ನೇ ಸುವ್ಯವಸ್ಥೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು.
ಯಾರು ಈ ಟೀಮ್ ಇದೆಯಲ್ಲ, ಈಗೇನು ಕನೇರಿಯನ್ ಟೀಮ್ ನಡೆಸ್ತಾ ಇದಾರಲ್ಲ ಇವ್ರುಗಳು. ಮುಂದೆ ಹೇಳ್ತಾರೆ, ಈ ವಿಚಾರಕ್ಕೆ ಹೋರಾಡ್ತಾ ಇದ್ದಾರಲ್ಲ ಶರಣರುಗಳು, ಯಾರು ಬಸವಾನಂದನವರ ಅನುಯಾಯಿಗಳು ಯಾರು ಈಗ ಈ ವಿಚಾರಕ್ಕೆ ಹೋರಾಡ್ತಾ ಇದ್ದಾರೆ, ಬೀದಿಗಿಳಿದು ಇದನ್ನ ಈ ಸಮಾವೇಶಗಳನ್ನ ಮಾಡಬಾರ್ದು, ಇದು ತಪ್ಪು, ಬಸವಾದಿ ಶರಣರ ಹಿಂದೂ ಸಮಾವೇಶ ಅನ್ನುವುದೇ ತಪ್ಪು ಅನ್ನುವಂತ ವಿಚಾರದ ವಿರುದ್ಧ ಯಾರು ಹೋರಾಡ್ತಾ ಇದ್ದಾರಲ್ಲ, ಅದಕ್ಕೆ ಅವ್ರನ್ನ ಕುರಿತು ಇವ್ರು ಹೇಳ್ತಾರೆ, ಇವರಿಗೂ ಬಸವಣ್ಣನವರ ಅನುಯಾಯಿಗಳು ಅನುಭವ ಮಂಟಪಕ್ಕೂ ಏನ್ ಸಂಬಂಧ ಅಂತ ಕೇಳ್ತಾರೆ. ಅನುಭವ ಮಂಟಪದ ಸಂಬಂಧ ಯಾರಿಗೆ? ಬಸವಣ್ಣನವರ ಅನುಯಾಯಿಗಳಿಗೆ ಅನುಭವ ಮಂಟಪದ ಸಂಬಂಧ ಇರಲೇಬೇಕು. ಬಸವಣ್ಣನವರ ಅನುಯಾಯಿಗಳ ಅಲ್ಲದವರಿಗೆ ಅನುಭವ ಮಂಟಪದ ಸಂಬಂಧ ಇರೋದಿಲ್ಲ. ಸ್ಪಷ್ಟವಾದಂತ ಉತ್ತರ. ಆದ್ರೆ ಪ್ರಶ್ನೆ ಇಂಥ ಮೂರ್ಖತನದ ಪ್ರಶ್ನೆ ಕೇಳ್ತಾರೆ ಅಂದ್ರೆ, ಇವರಿಗೊಬ್ಬ ಶರಣರು ಅನುಭವ ಮಂಟಪಕ್ಕೂ ಏನ್ರಿ ಸಂಬಂಧ ಅಂದ್ರೆ, ಸಂಬಂಧ ಇರೋ ಹೊತ್ತಿಗೆ ಮತ್ತೆ ಮಾತಾಡ್ತಾ ಇರೋದು. ನನಗೂ ಬಸವಣ್ಣವ್ರು, ನಾನು ಯಾಕೆ ಬಸವಣ್ಣವ್ರ ವಿಚಾರ ಮಾತಾಡ್ಬೇಕು ಅಂದ್ರೆ, ಸಂಬಂಧ ಇದೆ ನಮಗೆ, ಗುರು ಶಿಷ್ಯ ಸಂಬಂಧ ಇದೆ. ನಿಮಗೆ ಗುರು ಶಿಷ್ಯ ಸಂಬಂಧ ಇಲ್ಲ, ನೀವು ಬಸವಣ್ಣವ್ರನ್ನ ಗುರು ಅಂತ ಒಪ್ಪೇ ಇಲ್ಲ. ಒಪ್ಪದೇ ಇದ್ದವರಿಗೆ ಅನುಭವ ಮಂಟಪದ ಸಂಬಂಧ ಇರ್ಲಿಕ್ಕೆ ಹೆಂಗ್ ಸಾಧ್ಯ? ಅನುಭವ ಮಂಟಪದ ಸಂಬಂಧ ಅವರಿಗೆ ಇರಕ್ ಸಾಧ್ಯ. ಅದರ ಒಡೆತನ ಯಾರಿಗೆ ಸಿಗ್ಬೇಕು? ಯಾರ ಹತ್ರ ಇರುತ್ತೆ ಅಂತಂದ್ರೆ, ಯಾರು ಅನುಭಾವಿಗಳಾಗಿರ್ತಾರೋ ಅವ್ರ ಕಡೆ ಇರಬೇಕು. ಯಾರು ಬಸವಣ್ಣನವರ ಜ್ಞಾನವನ್ನ ಅರೆದು ಕುಡಿದಿರ್ತಾರೋ ಅವ್ರ ಕಡೆ, ಅವರಿಗೆ ಅದು ಸಂಬಂಧ. ಯಾರು ಬಸವಣ್ಣನವ್ರನ್ನ ವಿರೋಧಿಸ್ಕೊಂಡೇ ಬರ್ತಾರಲ್ಲ ನಿಮ್ಮಂಥವ್ರು, ಅವರಿಗೂ ಅನುಭವ ಮಂಟಪಕ್ಕೂ ಯಾವ ಸಂಬಂಧನೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸುಮ್ನೆ ಯಾಕೆ ಜನರನ್ನ ದಾರಿ ತಪ್ಪಿಸ್ತೀರಾ? ಇನ್ನೊಂದು, ಯಾರೋ ಶಿವಕುಮಾರ್ ಸ್ವಾಮೀಜಿ ಅಂತ ಒಬ್ರು ಹೇಳ್ತಾರೆ, ಈ ವಿರೋಧಗಳನ್ನ ಹಿಂದೆ, ಈ ಬಸವಾದಿ ಶರಣರ ಹಿಂದೂ ಸಮಾವೇಶವನ್ನ ವಿರೋಧ ಮಾಡ್ತಾ ಇರುವುದರ ಹಿಂದೆ ಪರದೇಶದ ಕೈವಾಡ ಇದೆ ಅಂತೇಳಿ ಆರೋಪಿಸ್ತಾರೆ. ಇಲ್ಲಿ ಇನ್ನೊಂದು ದೇಶವನ್ನು, ಇದಿಷ್ಟ ತನಕ ಹಿಂದೂ ಬೇರೆ ಬೇರೆ ಧರ್ಮಗಳನ್ನೆಲ್ಲ ಮಾತಾಡಿದ್ದಾಯ್ತು, ಇದಕ್ಕೆ ಪರದೇಶದ ಕೈವಾಡ ಇದೆ ಅಂತೇಳಿ ಇನ್ನೊಂದು ದೇಶನೂ ಹೇಳ್ಕೊಂಡ್ ಬಂದ್ಬಿಟ್ರು. ಮೂರ್ಖತನದ ಪರಮಾವಧಿಯ ಚಿಂತನೆಗಳು ಇವೆಲ್ಲ. ಸ್ವಲ್ಪನಾರು ಇವ್ರ ತಲೆ ಒಳಗೆ ಜ್ಞಾನ ಅನ್ನೋದಿದ್ರೆ, ಪ್ರಜ್ಞೆ ಅನ್ನೋದಿದ್ರೆ ಈ ತರದ ವಿಚಾರಗಳು ಹೊರಬರ್ತಾ ಇರಲಿಲ್ಲ. ನಾವು ಹಿಂದೂಗಳು ನಮ್ಮ ನಡುವೆ ಜಗಳ ಹಚ್ಚುತ್ತಿದ್ದಾರೆ, ಇದರಿಂದ ಭಾರತದಲ್ಲಿ ಅನ್ಯ ಜಾತಿ ಹೆಚ್ಚು ಬೆಳೆಯಲಿಕ್ಕೆ ಕಾರಣವಾಗಿದೆ ಅಂತೇಳಿ ಹೇಳಿಕೆ ಕೊಟ್ಟು, ಇನ್ನೂ ಏನೇನೋ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರ ವಿಚಾರಗಳೆಲ್ಲ ಬಿಡಿ, ಇವ್ರ ವಿಚಾರಗಳನ್ನೆಲ್ಲ ಮಾತಾಡ್ತಾ ಹೋದ್ರೆ ನಾವು ಅವ್ರ ಲೆವೆಲ್ಗೆ ಇಳಿದು ಬಿಡ್ತೇವೆ. ನಾವು ಇಳಿಯಕ್ ಸಾಧ್ಯ ಇಲ್ಲ ನಾವು, ಯಾಕೆಂದ್ರೆ ಬಸವಣ್ಣವ್ರು ನಮಗೆ ಅಂತ ಜ್ಞಾನವನ್ನ ಕೊಟ್ಟಿದ್ದಾರೆ ಸದ್ಯ. ಇವ್ರು ಹೇಳ್ತಾರೆ, ಇದಕ್ಕೆ ಪರದೇಶದ ಕೈವಾಡ ಇದೆ ಅಂದ್ರೆ, ಬೇರೆ ದೇಶಗಳು ಫಂಡಿಂಗ್ ಮಾಡಿ ಈ ಸಮಾವೇಶವನ್ನ ವಿರೋಧ ಮಾಡಿಸ್ತಾ ಇರುತ್ತೆ. ಸ್ವಾಮಿ, ಎಲ್ಲ ಅವ್ರವ್ರ ದುಡ್ಡು ಹಾಕೊಂಡು ಹೋಗಿ ಪ್ರತಿಭಟನೆ ಮಾಡ್ತಿರೋದು ಯಾಕೆ? ನಿಮ್ಮ ಮೂರ್ಖತನದ ವಿರುದ್ಧ. ನೀವ್ ಏನ್ ಮಾಡ್ತಾ ಇದ್ದೀರಿ ನೀಚತನದ ಕೆಲಸ, ಆ ನೀಚತನದ ಕೆಲಸ, ಅದ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರೋದು. ನೀವಿಷ್ಟು ಸಮಾವೇಶಗಳನ್ನ ಮಾಡಿದಿರಲ್ಲ, ಆ ಅಷ್ಟು ಸಮಾವೇಶಗಳಲ್ಲಿ ಒಂದು ಕಡೆಯಾದ್ರೂ ಕೂಡ ನೀವುಗಳು ನೀವು ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟಿರುವಂತ ವಿಚಾರಗಳು ಯಾವುದು ಅನ್ನುವುದನ್ನ ಸ್ಪಷ್ಟವಾಗಿ ಹೇಳಿದ್ದೀರಾ? ಹೇಳಿಲ್ಲ. ನಿಮ್ಮ ಧ್ಯೇಯೋದ್ದೇಶಗಳನ್ನ ಹೇಳಿದ್ದೀರಾ? ಹೇಳಿಲ್ಲ. ಯಾಕೆ ಹೇಳ್ತಾ ಇಲ್ಲ? ಬರೀ ಬಸವಣ್ಣವ್ರು ಅದ್ ಮಾಡ್ಲಿಲ್ಲ, ಇದು ಮಾಡ್ಲಿಲ್ಲ, ಹಿಂಗ್ ಮಾಡ್ಲಿಲ್ಲ, ಹಂಗ್ ಮಾಡ್ಲಿಲ್ಲ. ವಚನಗಳೆಲ್ಲ ಕನ್ನಡಕ್ಕೆ ಸಂಸ್ಕೃತದ ಟ್ರಾನ್ಸ್ಲೇಷನ್, ಆಗಮಗಳಿಂದ ಬಂದಿದ್ದು, ವೇದಗಳಿಂದ ಬಂದಿದ್ದು, ಪುರಾಣಗಳಿಂದ ಬಂದಿದ್ದು. ವೇದಗಳಿಂದನೂ ಬರ್ಲಿಲ್ಲ, ಪುರಾಣಗಳಿಂದನೂ ಬರ್ಲಿಲ್ಲ, ಉಪನಿಷತ್ಗಳಿಂದನೂ ಬರ್ಲಿಲ್ಲ. ವೇದಾಂತವನ್ನು ಓದಿ ಏನ ಮಾಡುವಿರಿ ಅಂತೇಳಿ ಒಂದು ಕಡೆ ಹೇಳ್ತಾರೆ. ವೇದಾಂತದಲ್ಲಿರುವುದು ಇಲ್ಲಿ ಇಲ್ಲ ವಚನಗಳಲ್ಲಿ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಪುರಾಣಗಳನ್ನು ಕೂಡ ಇಲ್ಲಿ ಮಾನ್ಯ ಮಾಡಿಲ್ಲ ಶರಣರು. ಯಾವುದನ್ನು ಕೂಡ ತಮ್ಮ ಸಾಹಿತ್ಯ ಸೃಷ್ಟಿಗೆ, ವಚನ ಸಾಹಿತ್ಯ ಸೃಷ್ಟಿಗೆ ಭಾರತದ ಅಥವಾ ಈ ನೆಲದಲ್ಲಿ ಇದ್ದಂತ ಅಥವಾ ಬೇರೆ ಯಾವುದೇ ದೇಶದ ಯಾವ ಸಾಹಿತ್ಯವನ್ನು ಅವರು ಉಪಯೋಗಿಸಿಕೊಂಡಿಲ್ಲ. ಮತ್ತೆ ಯಾವುದನ್ನು ಉಪಯೋಗಿಸಿಕೊಂಡು ವಚನಗಳನ್ನ ಬರೆದರು? ಇದು ಅಂತರಂಗದ ಅನುಭಾವದ ವಚನಗಳು. ವಚನಗಳು ಅಂದ್ರೆ ಏನು? ಅನುಭಾವದ ನುಡಿಗಳು. ಅನುಭಾವ ಅಂತಂದ್ರೆ ಏನು ಅಂದ್ರೆ, ತಮ್ಮ ಒಳಗಡೆಯಿಂದ ಬಂದಂತ ಜ್ಞಾನದ ನುಡಿಮುತ್ತುಗಳು. ತಮ್ಮ ಒಳಗಿನಿಂದ ಬಂದಂತ ಜ್ಞಾನದ ನುಡಿಮುತ್ತುಗಳು ವಚನಗಳೇ ಹೊರತು ಸಂಸ್ಕೃತದ ಟ್ರಾನ್ಸ್ಲೇಷನ್ಸ್ ಅಲ್ಲ. ಮಿಸ್ಟರ್ ಕನೇರಿಯನ್ ಸ್ವಾಮಿ, ನಿಮ್ಮ ಗ್ಯಾಂಗಿಗೆ ತಿಳಿಸಿ ಹೇಳಿ ಇದನ್ನ. ಇದು ವಚನ ಸಾಹಿತ್ಯ, ಶುದ್ಧವಾದ ಕನ್ನಡ ಸಾಹಿತ್ಯ. ಇಲ್ಲಿ ಬಂದಿರುವಂತ ಸಂಸ್ಕೃತ ಶ್ಲೋಕಗಳು, ವಚನಗಳಲ್ಲಿ ಬಂದಿರುವಂತ ಸಂಸ್ಕೃತ ಶ್ಲೋಕಗಳು, ಅದು ನಿಮ್ಮಂತ ಕುತರ್ಕಿಗಳು
ವಚನ ಸಾಹಿತ್ಯದ ಒಳಗಡೆ ಸೇರಿಸಿರುವಂಥ ಅಚಾತುರ್ಯಗಳು ಅಚಾತುರ್ಯಗಳು ಈಗ ಹೇಳ್ತಾ ಇದ್ದೀರಲ್ಲ, ಇವೆಲ್ಲ ಸಂಸ್ಕೃತದಿಂದ ಬಂದಿದ್ದು ಅಂತ, ಹಾಗೆ ಹೇಳಲಿಕ್ಕೆ ಕಾರಣೀಭೂತ. ಅದಕ್ಕೂ ಮೊದಲು ಇದನ್ನ ಪ್ರಿಪ್ರೇಷನ್ ಗ್ರೌಂಡ್ ವರ್ಕ್ ಅನ್ನ ಅವಾಗಲೇ ಮಾಡಿರು. ಯಾವಾಗ? ಸುಮಾರು 16ನೇ ಶತಮಾನದಲ್ಲಿ ಮಾಡಿದ್ದು. ವಚನಗಳ ಮಧ್ಯದಲ್ಲಿ ಸಂಸ್ಕೃತ ಶ್ಲೋಕ ಸೇರ್ಸಕ್ ಹೋಗಿದ್ದು. ಈಗ ಅದನ್ನು ಉಪಯೋಗಿಸ್ಕೊಂಡು ನೀವ್ ಹೇಳ್ತಾ ಇದ್ದೀರಿ ಇವು ಅಲ್ಲಿದ್ದು ಇಲ್ಲಿದ್ದು ಅಂತ. ಇವು ಎಲ್ಲೂ ಇರಲಿಲ್ಲ. ಉದಾಹರಣೆ ಕೆಲವೊಂದು ವಿಚಾರಗಳು ಹೇಳ್ತೀನಿ ಕೇಳಿ, ತಮಗೆ ಸ್ಪಷ್ಟನೆ ಇರಲಿ. ಈ ಸೂರ್ಯ ಪೂರ್ವದಲ್ಲಿ ಹುಟ್ಟತಾನೆ ಅಂತ ಇದೆ. ಸೂರ್ಯ ಹುಟ್ಟೋದು ಇಲ್ಲ, ಮುಳುಗೋದು ಇಲ್ಲ ಬಿಡಿ ವಿಜ್ಞಾನದ ಪ್ರಕಾರ. ಸೂರ್ಯ ಅಲ್ಲೇ ಇರುತ್ತೆ, ಭೂಮಿ ತಿರುಗುತ್ತೆ ಅನ್ನೋದು ವಿಜ್ಞಾನ. ಇರ್ಲಿ, ನಮ್ಮ ಕಣ್ಣಿಗೆ ಕಾಣುವಂಥದ್ದು ಸೂರ್ಯ ನಿತ್ಯ ಬೆಳಗಾದ್ರೆ ಪೂರ್ವದಲ್ಲಿ ಮೇಲಕ್ಕೆ ಬಂದಂಗೆ ಕಾಣುತ್ತೆ. ಅದು ಎಲ್ಲ ಧರ್ಮೀಯರಿಗೂ ಹಂಗೆ ಕಾಣುತ್ತೆ, ಕರೆಕ್ಟ್ ಅಲ್ಲ? ಪಶ್ಚಿಮದಲ್ಲಿ ಮುಳುಗುತ್ತೆ, ಸಂಜೆ ಮುಳುಗಿದಂಗೆ ಕಾಣುತ್ತೆ. ಎಲ್ಲ ಧರ್ಮೀಯರಿಗೂ ಹಂಗೆ ಕಾಣುತ್ತೆ. ಹಿಂದೂಗಳಿಗೂ ಹಂಗೆ ಕಾಣುತ್ತೆ, ಇಸ್ಲಾಂಗೂ ಹಂಗೆ ಕಾಣುತ್ತೆ, ಲಿಂಗಾಯತರಿಗೆ, ಬೌದ್ಧರಿಗೆ, ಎಲ್ಲರಿಗೂ ಹಂಗೆ ಕಾಣುತ್ತೆ ಅದು. ಹಂಗಾಗಿ ನಮ್ಮ ಧರ್ಮದಲ್ಲಿ ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತೆ ಅಂತ ಬರ್ಕೊಂಡ್ರೆ, ಇನ್ನೊಂದು ಧರ್ಮದಲ್ಲೂ ಅದನ್ನೇ ಬರ್ದಿದ್ರೆ ಅವ್ರ ನೋಡ್ರಿ ನಮ್ ಧರ್ಮದ ಕಾಪಿ ಮಾಡಿದ್ದಾರೆ ಅಂತಂದ್ರೆ, ಸ್ವಾಮಿ ಎಲ್ರ ಕಣ್ಣಿಗೂ ಕಾಣೋದು ಅದೇ, ಅದಕ್ಕೆ ಅವರು ಅದನ್ನೇ ಬರ್ಕೊಂಡಿರ್ತಾರೆ ಅಲ್ವಾ? ಪಶ್ಚಿಮದಲ್ಲಿ ಮುಳುಗುತ್ತೆ ಅಂತ ನಮ್ ಧರ್ಮದಲ್ಲಿ ಬರ್ಕೊಂಡಿದೀವಿ, ಅವ್ರ ಧರ್ಮದಲ್ಲೂ ಅದನ್ನೇ ಬರ್ಕೊಂಡಿದ್ದಾರೆ, ನೋಡ್ರಿ ನಮ್ ಧರ್ಮ ಕಾಪಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಇದು ಮೂರ್ಖತನದ ಪರಮಾವಧಿ. ಯಾಕೆಂದ್ರೆ ಸೂರ್ಯ ಪಶ್ಚಿಮದಲ್ಲಿ ಮುಳುಗುತ್ತೆ ಅಂತ ಎಲ್ರ ಕಣ್ಣಿಗೂ ಹಂಗೆ ಕಾಣುತ್ತೆ, ಹಂಗಾಗಿ ಹಂಗೆ ಬರ್ಕೊಂಡಿರ್ತಾರೆ. ಯಾರನ್ನು ಕಾಪಿ ಮಾಡಿರಲ್ಲ. ಅದು ಅನುಭವ ಜ್ಞಾನ ಅಂತ ಅಲ್ವಾ? ಅನುಭವ ಜ್ಞಾನ. ಹಾಗೆ ಹಲವಾರು ವಿಚಾರಗಳು ವಚನಗಳಲ್ಲಿ ಇರುವಂತ ಹಲವಾರು ವಿಚಾರಗಳು ನಿಮ್ಮ ಶ್ಲೋಕಗಳಲ್ಲೂ ಇರ್ಬೋದು, ವೇದಗಳಲ್ಲೂ ಇರ್ಬೋದು, ಉಪನಿಷತ್ತುಗಳಲ್ಲಿರ್ಬೋದು, ಪುರಾಣಗಳಲ್ಲಿರ್ಬೋದು, ಎಲ್ಲ ಕಡೆನೂ ಇರ್ಬೋದು ಕೆಲವೊಂದು ವಿಚಾರಗಳು. ಯಾಕೆ ಅಂದ್ರೆ ಅದು ಅಲ್ಲಿ ಕಂಡಿರುವ ಸತ್ಯ ಇವರಿಗೂ ಕಂಡಿದೆ, ಇವರ ಅನುಭವ ಜ್ಞಾನದಿಂದ ಕಂಡಿದೆ. ಹೆಂಗೆ ಈ ಸೂರ್ಯ ಪೂರ್ವದಲ್ಲಿ ಹುಟ್ಟಿದ್ದು ಎಲ್ರಿಗೂ ಸಮಾನವಾಗಿ ಕಾಣುತ್ತೋ, ಅದಕ್ಕೇನು ಯಾರು ಹೇಳ್ಬೇಕಾಗಿಲ್ವೋ, ಹಾಗೆ ಶರಣರಿಗೂ ಕೂಡ ನಿಮ್ಮ ವಚನಗಳಲ್ಲಿ, ನಿಮ್ಮ ವೇದಗಳಲ್ಲಿ, ನಿಮ್ಮ ಇದರಲ್ಲಿ ಇರುವಂತ ವಿಚಾರಗಳು ಇವರಿಗೂ ಕೂಡ ಸ್ವಯಂ ವೇದ್ಯವಾಗಿವೆ. ಹಾಗಾಗಿ ಅವರು ತಮ್ಮ ಅನುಭವದ ವಚನಗಳಲ್ಲಿ ಅದೇ ಸತ್ಯವನ್ನ ಬರೆದಿದ್ದಾರೆ. ಹಾಗಂತ ಅಲ್ಲಿಂದ ತಗೊಂಡಿದ್ದಾರೆ ಅಂತ ಅಲ್ಲ. ಈ ಪ್ರಜ್ಞಾವಂತಿಕೆ ತಮಗೆ ಗೊತ್ತಿರಬೇಕು. ಅದಿದ್ರೆ ಪ್ರಜ್ಞಾವಂತಿಕೆ ಅಂತ, ಅದಿಲ್ಲದಿದ್ರೆ ಅಪ್ರಜ್ಞಾವಂತರು ಅಂತ ಕರೀತಾರೆ. ನಮ್ಮಿಂದ ತಗೊಂಡಿದ್ದಾರೆ ಅಂತ ಹೇಳ್ತಾ ಹೋದ್ರೆ ಅಪ್ರಜ್ಞಾವಂತಿಕೆ ಅಂತ ಕರೀತಾರೆ. ಇಲ್ಲಪ್ಪ, ಸತ್ಯ ಎಲ್ಲರಿಗೂ ಸತ್ಯವಾಗಿ ಕಾಣೋದ್ರಿಂದ ಅವರು ಕೂಡ ಅದನ್ನು ಬಳಸ್ಕೊಂಡಿರ್ತಾರೆ, ಅಥವಾ ಅವರ ಜ್ಞಾನ ಅವರು ವಿಸ್ತಾರ ಮಾಡ್ಕೊಂಡಿರಿಂದ ಅವರಿಗೂ ಅಲ್ಲಿ ಕಂಡಿರುತ್ತೆ, ಬರ್ಕೊಂಡಿರ್ತಾರೆ ಅನ್ನುವ ರೀತಿ ನಾವು ಯೋಚನೆಯನ್ನ ಮಾಡಬೇಕು. ಒಂದು ಸ್ಪಷ್ಟನೆ, ಕಡೆಯದಾಗಿ ಶರಣರು ಯಾವುದನ್ನು ಕೂಡ ನಕಲು ಮಾಡಿ ವಚನಗಳನ್ನ ಸೃಷ್ಟಿ ಮಾಡಿಲ್ಲ. ವಚನಗಳು ಶರಣರ ಅನುಭವದ ಕನ್ನಡದಲ್ಲಿ ಮೂಡಿ ಬಂದಂತ ನುಡಿಮುತ್ತುಗಳು, ಅನುಭವದ ರಸವಾರಿಧಿಗಳು. ಇವು ಯಾವುದರ ಕಾಪಿ ಪ್ರಿಂಟ್ ಅಲ್ಲ ಅನ್ನುವುದು ಸ್ಪಷ್ಟತೆ ಇರಬೇಕು. ಇಷ್ಟಲಿಂಗವನ್ನ ಮೊಟ್ಟ ಮೊದಲ ಬಾರಿಗೆ ಜಗತ್ತಿಗೆ ಕೊಟ್ಟಂತವರು ಗುರು ಬಸವಣ್ಣನವರು, ಇದು ಸ್ಪಷ್ಟ. ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿದಂಥವರು, ಅಂದ್ರೆ ಹೆಸರನ್ನ ಅವ್ರು ಹೇಳ್ದಂಗೆ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡ್ತಾ ಇದ್ದೀನಿ ಅಂತ ಯಾರೂ ಕೂಡ ಹೇಳ್ಕೊಂಡಿಲ್ಲ, ಯಾರು ಹೇಳೋದಕ್ಕೂ ಸಾಧ್ಯವಿಲ್ಲ. ಯಾವುದೇ ಧರ್ಮಗುರುವು ಕೂಡ ನಾನು ಈ ಧರ್ಮ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿರೋದಿಲ್ಲ. ಅವರ ಅನುಯಾಯಿಗಳು ಅವರ ಗುರುವಿನ ಹೆಸರನ್ನ ಇಟ್ಟು ಅದಕ್ಕೆ ಇಂಥ ಧರ್ಮ ಅಂತ ಕರೀತಾರೆ, ಬಸವ ಧರ್ಮ, ಬೌದ್ಧ ಧರ್ಮ, ಕ್ರೈಸ್ತ ಧರ್ಮ ಅಂತ ಕರೆದಿದ್ದಾರೆ. ಹಾಗೆ ಈ ರೀತಿಯಾಗಿ ಮತ್ತೆ ವಚನಗಳಲ್ಲಿ ಇರುವಂತಹದ್ದು ಅಪ್ಪಟ ವಿಜ್ಞಾನ, ಯಾವುದೇ ಕಪೋಲ ಕಲ್ಪಿತ ವಿಚಾರಗಳು ಇಲ್ಲ. ಒಂದು ವೇಳೆ ಈ ವಚನಗಳಲ್ಲಿ ಯಾವುದಾದರೂ ಒಂದು ವಚನದಲ್ಲಿ ಕಪೋಲ ಕಲ್ಪಿತ ಅನಾಚಾರಯುಕ್ತವಾದಂತ ಮಾಹಿತಿಗಳು ಇದ್ದರೆ ಅದು ನಿಜವಾದ ವಚನ ಅಲ್ಲ. ಅದು ಪ್ರಕ್ಷಿಪ್ತಗೊಂಡ ವಚನ. ಕೆಲವು ವಚನಗಳು ಇದಾವೆ, ಆ ವಚನಗಳನ್ನ ಪ್ರಕ್ಷಿಪ್ತಗೊಳಿಸಲಾಗಿದೆ. ಯಾವ ಕಾರಣಕ್ಕೆ ಅಂದ್ರೆ, ಹೀಗೆ ಬಸವಣ್ಣನವರಿಗೆ ಕಳಂಕ ಹಚ್ಚೋದಕ್ಕೋಸ್ಕರ ಪ್ರಕ್ಷಿಪ್ತಗೊಳಿಸಲಾಗಿದೆ. ವಚನಗಳೇ ವಿಜ್ಞಾನ, ವಚನಗಳ ಶುದ್ಧ ವಿಜ್ಞಾನ. ಹಾಗಾಗಿ ಅಲ್ಲಿ ಸಾಧ್ಯವಿರದ ಯಾವ ವಿಚಾರಗಳು ಇಲ್ಲ, ಕಪೋಲ ಕಲ್ಪಿತ ವಿಚಾರಗಳು ಯಾವುದೂ ವಚನಗಳಲ್ಲಿ ಇಲ್ಲ ಅನ್ನುವಂಥ ಸ್ಪಷ್ಟನೆ ನಮಗೆ ಇರಬೇಕು.
ಆಗ ಇಂಥ ಅವಿಚಾರನ ಏನ್ ಮಾಡ್ತಾ ಇದ್ದಾರೆ ಇವ್ಯಾವುದೂ ಕೂಡ ಹೊರಗೆ ಬರೋದಿಲ್ಲ. ಗೊತ್ತಾಯ್ತಲ್ಲ? ಹಾಗಾಗಿ ಇವ್ರು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಈ ಟೀಮ್ನವರು, ಇದು ಶುದ್ಧ ಅವೈಜ್ಞಾನಿಕ, ಅವೈಚಾರಿಕ ಅನ್ನುವಂಥ ವಿಚಾರ ಅವರುಗಳಿಗೆ ಗೊತ್ತಿರಲಿ. ಈ ಒಂದು ಸಂಚಿಕೆಯನ್ನ ಏನ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅಲ್ಲೊಂದು ಸಮಾವೇಶ ಇಲ್ಲೊಂದು ಸಮಾವೇಶ, ಇದನ್ನ ಇಲ್ಲೇ ಎಂಡ್ ಮಾಡಿಬಿಡ್ಲಿ, ಬಸವ ಕಲ್ಯಾಣದಲ್ಲೇ ಮುಕ್ತಾಯ ಮಾಡಿಬಿಡ್ಲಿ, ಬಸವಣ್ಣನವರಿಗೆ ಶರಣಾಗಿ ಅವರು ಬಸವ ಮಾರ್ಗಿಗಳಾಗಿ ಮುಂದುವರಿಲಿ ಅನ್ನುವುದೇ ನಮ್ಮ ಸದಾಶಯ. ವಿಡಿಯೋನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣಾರ್ಥಿ.